ಜನಗಳು ಬೇರೆ ಬರಕ್ಕೆ ಶುರು ಆಗಿರ್ತಾರೆ. ಹುಡುಗರು ಕೆಲಸ ಬಿಟ್ಟೋದವ್ರು ಎಲ್ಲೋದ್ರು ಸ್ವಲ್ಪನೂ ಅರ್ಥನೇ ಆಗಿಲ್ಲ ನಮಗೆ. ನಮಸ್ಕಾರ ನಿಮ್ಮೆಲ್ರಿಗೂ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ರಿ ಮುರಳಿ, ಯಾರನ್ನು ಕರೆಸ್ತಾ ಇದ್ದೀರಾ? ಏನು ವಿಶೇಷ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನಪ್ರಿಯವಾದಂಥ ಮಿಲಿಟರಿ ಹೋಟೆಲನ್ನು ಕರೆಸಿ ಅವರ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ 1937ನೇ ಇಸ್ವಿಯಿಂದ ಜನಪ್ರಿಯವಾದಂಥ ಒಂದು ಒಳ್ಳೆ ಹೋಟ್ಲು ಹಾಸನದ BM ರಸ್ತೆ, ಬೆಂಗಳೂರು ಮತ್ತು ಮಂಗಳೂರು ರಸ್ತೆಯಲ್ಲಿ ನೀವು ಹಾಸನ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಹ್ಯಾಂಡ್ ಸೈಡು ಬರೀ ಮಿಲಿಟರಿ ಹೋಟೆಲ್ ಕಾಣಕ್ಕೆ ಶುರು ಆಗುತ್ತೆ. ಅಲ್ಲಿ ಪ್ರಭಾತ್ ಮಿಲಿಟರಿ ಹೋಟೆಲ್ 1937ನೇ ಇಸ್ವಿ ಶುರು ಆದಂಥ ಒಂದು ಅದ್ಭುತವಾಗಿರುವಂಥ ಮಿಲಿಟರಿ ಹೋಟ್ಲು. ನಾವು ಹೋಗಿದ್ದೀವಿ, ಅದ್ಭುತವಾದಂಥ ಊಟಗಳನ್ನ ಮಾಡಿದ್ದೀವಿ. ಸುಮಾರು 12 ವರ್ಷಗಳಿಂದ ಹೋಗಿದ್ದಂಥ ನೆನಪು. ಆ ಹೋಟೆಲ್ಗಳು ನೋಡಿದಾಗಲೇ ನಮ್ಮ ಹೋಟ್ಲು ಈ ಥರ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದು. ಆ ಪ್ರಭಾತ್ ಹೋಟೆಲಿನ ಒಂದು ಅದ್ಭುತವಾದಂಥ ಅಡುಗೆನ ತೋರಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಪ್ರಭಾತ್ ಹೋಟ್ಲಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶಶಿ ಅವರು ಬಂದಿದ್ದಾರೆ. ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಶಶಿ ಅವರು ರೆಡಿ ಆಗಿದ್ದಾರೆ. ಶಶಿ ಅವರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಶಶಿ. ಆರಾಮ ಶಶಿ? ಆರಾಮ್ ಸರ್. ಬಹಳ ದಿನ ಆಯ್ತು ನೋಡಿ. ಮತ್ತೆ ಇನ್ನೇನು ಸಮಾಚಾರ? ಎಲ್ಲ ಹೇಳ್ಬೇಕು. ಏನ್ ಮಾಡ್ತಾ ಇದ್ದಾರೆ ಮಗಳು ಇವಾಗ? ಮಗಳು ಇಂಜಿನಿಯರಿಂಗ್. ಒಳ್ಳೆ ಒಂದು ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಹಾಸನದಿಂದ ಬಂದಿದ್ದಾರೆ. 1937ನೇ ಇಸ್ವಿಯಿಂದ ಪ್ರಭಾತ್ ಹೋಟ್ಲು ಶುರು ಆಗಿದ್ದು ಇವ್ರ ತಾತನ ಕಾಲದಲ್ಲಿ. ಇವ್ರ ತಾತ ನೋಡ್ಕೊಂಡಿದ್ದಾಯ್ತು, ಇವ್ರ ತಂದೆ ಇವಳು ನೋಡ್ಕೊಳ್ತಾ ಇದ್ದಾರೆ. ತಂದೆ ಒಬ್ಬರೇ ನೋಡ್ಕೊಳಕ್ಕಾಗದೆ ಈಗ ಮೊಮ್ಮಗನ್ನು ಅಂದ್ರೆ ಅವ್ರ ಮಗನೂ ಸೇರಿಸ್ಕೊಂಡಿದ್ದಾರೆ. 3ನೇ ತಲೆಮಾರು ನಡೀತಾ ಇರುವಂತ ಒಂದು ಒಳ್ಳೆ ಹೋಟೆಲು ನಮ್ಮ ಪ್ರಭಾತ್ ಮಿಲಿಟರಿ ಹೋಟ್ಲು. ತಂದೆಯವ್ರನ್ನ ಕರ್ಕೊಂಡ್ಬರ್ಬೇಕಾಗಿ ಸರ್. ನೆಕ್ಸ್ಟ್ ಟೈಮ್ ಕರ್ಕೊಬರ್ತೀನಿ. ಒಂದ್ಸರಿ ಕರ್ಕೊಂಬನ್ನಿ ದಯವಿಟ್ಟು. ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡೋಣ. ಬಹಳ ವರ್ಷಗಳಿಂದ ಕಷ್ಟಪಟ್ಟಿದ್ದಾರೆ, ಅಷ್ಟು ದಿನಗಳಿಂದ ಒಂದು ಹೋಟ್ಲು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ಶ್ರಮ ಇರುತ್ತೆ. ಏನೋ ಬರ್ಬೋದು, ನಾವು ಒಂದು ಊಟ ಮಾಡ್ಬೋದು, ಬಿಲ್ನ ಕೊಟ್ಟು ಹೊಟ್ಟೋಗ್ಬೋದು. ಆದ್ರೆ ನಡೆಸೋ ಅಂತ ಕ್ರಮ, ಆ ಪದ್ಧತಿ ಎಲ್ಲ ನಿಮ್ಮ ತಂದೆಯವ್ರ ಹತ್ರನೇ ಕೇಳಬೇಕು ಅನ್ಕೊಂಡಿದ್ದೆ ನಾನು. ಓಕೆ, ಇವತ್ತೇನ್ ಮಾಡ್ತಾ ಇದ್ದೀರಿ ನಮ್ಮ ಕಾರ್ಯಕ್ರಮದಲ್ಲಿ? ಮಟನ್ ಫ್ರೈ. ಮಟನ್ ಫ್ರೈ ನಿಮ್ಮ ಹೋಟೆಲ್ ಫೇಮಸ್ಸಾ? ಗೊಜ್ಜು. ಮಟನ್ ಗೊಜ್ಜಾ? ಇದು ಯಾವ್ದ್ರ ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ? ಮುದ್ದೆ, ಚಪಾತಿ, ರೊಟ್ಟಿ, ಯಾವ್ದಕ್ಕಾದ್ರೂ ಚೆನ್ನಾಗಿರುತ್ತೆ. ಎನಿಥಿಂಗ್. ಅಕ್ಕಿ ರೊಟ್ಟಿ ಮಾಡ್ತೀರಲ್ಲ ನೀವು? ಚಪಾತಿನೂ ಮಾಡ್ತೀರಿ, ಮುದ್ದೆನೂ ಮಾಡ್ತೀರಿ, ಅನ್ನನೂ ಮಾಡ್ತೀರಿ, ಬಿರಿಯಾನಿನೂ ಮಾಡ್ತೀವಿ. ಏನ್ ಮಾಡಲ್ಲ ಹೇಳಿ ಸರ್ ನಮ್ಮ ಮಿಲಿಟರಿ ಹೋಟೆಲ್ ಅಂತ ಕೇಳ್ಬೇಕು. ಅವರು ಎಲ್ಲ ಮಾಡ್ತಾರೆ. ಮಟನ್ ಫ್ರೈ, ಮಟನ್ ಗೊಜ್ಜಿದು. ಮಟನ್ ಗೊಜ್ಜು ಮಾಡಕ್ಕೆ ಏನೇನು ತಂದಿದ್ದೀರಾ ಸರ್? ಮಟನ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮಟನ್, ಹುರಿಗಡ್ಲಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತೆಂಗಿನಕಾಯಿ ತುರಿ, ಟೊಮಾಟೊ, ಚಕ್ಕೆ, ಲವಂಗ, ಗಸಗಸೆ, ಅರಿಶಿನ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ರುಬ್ಬಿ ಮಾಡುವಂಥದ್ದಲ್ಲ? ರುಬ್ಬಿ ಮಾಡುವಂಥದ್ದು. ಈ ಮಟನ್ನ ಏನ್ ಮಾಡಿದ್ದೀರಾ ಕತೆ ಇದಕ್ಕೆ? ಮಟನ್ನ ಈಗ ಫಸ್ಟ್ ಬಾಯ್ಲ್ ಮಾಡ್ಕೊಂಡ್ಬಿಟ್ಟಿದೆ ಆಕ್ಚುಲಿ. ಅಂದ್ರೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನವನ್ನ ಹಾಕಿ ಒಂದು 3 ವಿಷಲ್ ಕೂಗಿಸಿ ತಂದಿರತಕ್ಕಂತ ಮಾಂಸ. ಏನ್ ಶಶಿ ಇದು? ಈರುಳ್ಳಿ. ಓಕೆ, ಅಡಿಗೆ ಮಾಡ್ತೀರಾ ಶಶಿ ನೀವು? ಖಂಡಿತವಾಗ್ಲೂ ನಕ್ಕಿದ್ ಗೊತ್ತಾಗ್ಲಿಲ್ಲ ನಮ್ಗೆ. ಈ ತರ ನಕ್ಬಿಟ್ರೆ ನಮ್ಗೆ ಕ್ವಶನ್ ಮಾರ್ಕ್ ಆಗ್ಬಿಡ್ತೀವಿ ನಾವೇ. ಅಲ್ಲ ಸರ್, ಅದಕ್ಕೆ ಜಾಸ್ತಿ ಮಾಡ್ತೀವಿ ಅಂದ್ರೆ ಮನೇಲಿ ಅಡಿಗೆ ಮಾಡೋನ್ಬಿಡ್ತಾರೆ. ಮಾಡಲ್ಲ ನೀವು ಅದಕ್ಕೆ? ನಿಮ್ಮ ವೈಫ್ ಚೆನ್ನಾಗಿ ಅಡಿಗೆ ಮಾಡ್ತಾರಾ? ಹ್ಞೂ ಸರ್. ಏನ್ ಅವ್ರ ಹೆಸರು? ಸೌಮ್ಯ ಅಂತ. ಸೌಮ್ಯ ಅವರೇ ನಮಸ್ಕಾರ. ಅಡಿಗೆ ಮಾಡ್ತಾರೇನ್ರಿ ಮನೇಲಿ ಯಜಮಾನ್ರು? ಇಲ್ವಾ? ಮನೇಲಿ ಖಂಡಿತ ಮಾಡಲ್ಲ ಸರ್. ಮನೇಲಿ ಖಂಡಿತ ಮಾಡಲ್ಲ. ಹೋಟ್ಲಿಗೆ ಬರ್ತಾರ ಇಲ್ಲಿ ವೈಫು? ಇಲ್ಲ ಅವ್ರು ಬರಲ್ಲ. ಅಕಸ್ಮಾತ್ ತಿನ್ಬೇಕು ಅನ್ಸಿದ್ರೆ? ನಾನ್ ವೆಜ್ ತಿನ್ನಲ್ಲ. ನೋಡಿದ್ರಾ ಹೆಂಗಿದೆ ರೂಲ್ಸು? ಏನಾದ್ರು ತಿನ್ಬೇಕು ಅಂದ್ರೆ ನಾನ್ ವೆಜ್ ತಿನ್ನಲ್ಲ. ಮತ್ತೆ ಬೇರೆ ಹೋಟ್ಲಿಗೆ ಹೋಗೋದಾ? ವೆಜಿಟೇರಿಯನ್ ಸರ್ ಅವ್ರು, ಪ್ಯೂರು. ಹೌದಾ? ಮಕ್ಕಳೆಲ್ಲ ನಮ್ಮ ಥರ ಪರವಾಗಿಲ್ಲ. ನಿಮ್ಮ ಥರ ಪರವಾಗಿಲ್ವಾ? ವೆರಿ ಗುಡ್. ಯಾಕೆ ಹಂಗಾಗ್ಬಿಟ್ರು ಸ್ವಾಮಿ ಅವರು? ಅದು ನಮ್ಮ ಕಸಿನ್ ಒಬ್ರು ಇದ್ದಾರೆ, ಅವ್ರು ಕೇಳಬೇಕು. ಮಸಾಲ ಹಿಂಗೆ ಇಟ್ಕೊಂಡು ಮಾಡಿದ್ರೆ ಪದ್ಧತಿ ಕರೆಕ್ಟ್ ಆಗಿದೆ ಅಂತ. ಯಾವ್ದು ಜಾಸ್ತಿ ಆಗಿದೆ, ಯಾವ್ದು ಕಡಿಮೆ ಆಗಿದೆ, ಇನ್ನು ಎಷ್ಟು ಹಾಕೋಬೇಕು, ಏನು ಮರ್ತೋಗಿದ್ದೀವಿ, ಹಿಂಗೆ ಇಟ್ಕೊಂಡ್ಬಿಟ್ರೆ ಮಸಾಲಾನ ಮರೆಯೋ ಚಾನ್ಸು ಇಲ್ಲ, ಟೇಸ್ಟು ಚೇಂಜ್ ಆಗೋ ಚಾನ್ಸು ಇಲ್ಲ. ಓಕೆ, ಹುರ್ಗಡ್ಲೆ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೆಟೊ, ಈರುಳ್ಳಿ, ಸ್ವಲ್ಪ ಲವಂಗ. ಮಾತಾಡಿ ಶಶಿ. ಮಾತಾಡ್ತೀನಿ. ಏನದು? ಚಕ್ಕೆ. ಓಕೆ, 1-2 ಚಕ್ಕೆ, 5-6 ಲವಂಗ, ಗಸಗಸೆ, ಸ್ವಲ್ಪ ಗಸಗಸೆ, ಹುರ್ಗಡ್ಲೆಯ ಜೊತೆ ಗಸಗಸೆ ಸರ್. ಆಮೇಲೆ ಇದನ್ನ ಮಾಡ್ತಿದ್ರೆ ನೋಡ್ಕೊಳ್ಳಿ. ಇರಲಿ ಫಸ್ಟ್. ತಂದೆಯೊಳಗೆ ಮಾಡ್ತಾರಾ ಸರ್? ಅವ್ರು ಮಾಡ್ತಿದ್ರಂತ ಆ ಕಾಲದಲ್ಲಿ. ಅವರು ಮಾಡಿರ್ತಾರೆ ಪಾಪ. ಮಾಡ್ದೇನೆ ಗಲ್ಲದ ಮೇಲೆ ಕುತ್ಕೊಳಕ್ ಆಗ್ಬಿಡುತ್ತಾ? ಗಲ್ಲದ ಮೇಲೆ ಕುತ್ಕೋಬೇಕು ಅಂದ್ರೆ ಅಲ್ಲಿ ಖಂಡಿತವಾಗ್ಲೂ ಅಡುಗೆ ಮಾಡಿರ್ಲೇಬೇಕು ಅಂತ ನಾನು. ಚಿಕ್ಕದು ಮಿಕ್ಸಿ ಜಾರ್. ಚಿಕ್ಕದು ಮಿಕ್ಸಿ ಜಾರ್ಗೆ ಫಸ್ಟ್ ಈರುಳ್ಳಿ. ಬರೀ ಈರುಳ್ಳಿ ಮಾತ್ರನಾ? ಸಾಕಾಯ್ತು ಫ್ರೈಗೆ? ಸಾಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕು ಜಾಸ್ತಿ ಆಯ್ತು. ತರತರಿಯಾಗಿ ರುಬ್ಕೊಂಡಿರುವಂತಹ ಈರುಳ್ಳಿ,
ಒಳ್ಳೆ ಒಂದು ಮಟನ್ ರೋಸ್ಟು. ಪ್ರಭಾತ್ ಮಿಲ್ಟ್ರಿ ಹೋಟೆಲ್ ಹಾಸನ. ಹಾಸನದ ಜನಪ್ರಿಯವಾದಂಥ ಒಂದೇ ಒಂದು ಮಿಲ್ಟ್ರಿ ಹೋಟೆಲ್ ಇದು. ಒಳ್ಳೆ ಒಂದು ಮಟನ್ ಗೊಜ್ಜು, ಮಟನ್ ರೋಸ್ಟು ಏನಾರು ಅನ್ಕೋಬೋದು. ಮಟನ್ ಫ್ರೈ ಇದು ಆಕ್ಚುಲಾಗಿ. ಬೌಲ್ ಬೇಕು ಸರ್. ಬೋಲ್ ಬೇಕಾ? ಮಸಾಲ ರುಬ್ಕೊಬಿಡ್ತೀನಿ ನಾನು. ಫಸ್ಟು ಈರುಳ್ಳಿ ಪೇಸ್ಟು, ಟೊಮೆಟೊ ಪೇಸ್ಟು, ನೆಕ್ಸ್ಟು ತೆಂಗಿನಕಾಯಿ ಮತ್ತು ಗಸಗಸೆ, ಉರ್ಗಡ್ಲೆ, ಚಕ್ಕೆ, ಲವಂಗನ ಏನಿಟ್ಕೊಂಡಿದ್ರು ಅಷ್ಟನ್ನು ಹಾಕಿ ರುಬ್ಕೊಳ್ತಾ ಇದ್ದಾರೆ. ಗಸಗಸೆ, ಉರ್ಗಡ್ಲೆ, ಚಕ್ಕೆ, ಲವಂಗ. ಒಳ್ಳೆ ಒಂದು ಮಟನ್ ಫ್ರೈ. ಈರುಳ್ಳಿ ರುಬ್ಕೊಂಡು ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇದೀವಿ. ಟೊಮೆಟೊ ರುಬ್ಬಾಗಿದೆ. ಕಾಯಿ, ಗಸಗಸೆ, ಚಕ್ಕೆ, ಲವಂಗ ಕೂಡ ಮಿಕ್ಸಿಲಿ ರುಬ್ಬಿ ಇಟ್ಕೊಂಡಿದ್ದೀವಿ. ಏನು ಸರ್ ಅದು? ಅರ್ಶಿನ ಸ್ವಲ್ಪ ಅರಿಶಿನ ಹಾಕಿ ಸರ್. ಅರ್ಶಿನ, ಸ್ವಲ್ಪ ಅರ್ಶಿನ. ಇದು ಚೂರು ಇದು ಘಾಟೋಗ್ಬೇಕು ಅರ್ಶಿನದು. ಈ ವಿಷಲ್ಲು 4 ವಿಷಲ್ ಕೂಗಿಸ್ಕೊಂಡಿರುವಂಥ ಮಟನ್ ಇಲ್ಲಿದೆ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟಾ? ಹೌದು. ಬೇಯಿಸ್ಕೊಂಡಿರ್ತಕ್ಕಂಥ ಮಟನ್ನು ಕುಕ್ಕರ್ಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಮಟನನ್ನು 4 ವಿಷಲ್ ಕೂಗಿಸ್ಕೊಂಡಿದ್ದಾರೆ. ಖಾರದ ಪುಡಿ, ಖಾರದ ಪುಡಿ, ಖಾರದ ಪುಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಭಾತ್ ಹೋಟೆಲ್ ಹಾಸನದ ಸ್ಪೆಷಲ್ ಅಡುಗೆಗಳು ನಮ್ಮ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮದಲ್ಲಿ. ಧನಿಯಾ ಪುಡಿ, ರುಬ್ಬಿಟ್ಟಿದ್ದಂಥ ಟೊಮೆಟೊ ರಸ, ಟೊಮೆಟೊ ಪ್ಯೂರಿ, ಹಾಸನದ ಸ್ಪೆಷಲ್ ಮಟನ್ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಏನದು? ಪುದೀನನಾ? ಏನು ಅಂತ ಹೇಳಿ ಸರ್. ಪುದೀನ ಪುದೀನ, ಕೊತ್ತಂಬರಿ ಸೊಪ್ಪು, ಇವಾಗಲೇ ಹಾಕ್ಬಿಡ್ತಾ ನೀವು ಮೇಲ್ಗಡೆಗೆ. ಮೇಲ್ಗಡೆ ಆಮೇಲೆ ಕೊಟ್ಟಿಗೆ ಲಾಸ್ಟ್ ಅದೊಂದು. ಗಸಗಸೆ, ತೆಂಗಿನಕಾಯಿ, ಉರ್ಗಡ್ಲೆ, ಚಕ್ಕೆ, ಲವಂಗನ ರುಬ್ಕೊಂಡಿರುವಂಥದ್ದು ಹಾಕಿ ಸರ್. ಮಟನ್ ಗೊಜ್ಜು ಶಶಿ. ಮಟನ್ ಗೊಜ್ಜಿದು. ಮಟನ್ ಗೊಜ್ಜು ಒಂದ್ಸತಿ ನೋಡ್ಬಿಡಿ, ಉಪ್ಪು ರುಚಿ ಏನೋ ಬೇಕಾ? ನೀವು ನೋಡ್ಬೇಕು, ಖಾರ ಬೇಕಾ? ನೀವು ನೋಡ್ಬೇಕು. ನಾವು ಕಡೆಯಲ್ಲಿ ಟೇಬಲ್ ಮೇಲೆ ನೋಡ್ತೀವಿ. ಅಲ್ಲಿಗಿಂತ ಮೊದಲು ನಿಮ್ದು ಟೇಬಲ್ ಮೇಲೆ ನಮ್ದು. ಇದೇನಕ್ಕೆ ಚೆನ್ನಾಗಿರುತ್ತೆ ಶಶಿ ಇದು? ಮುದ್ದೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಇಷ್ಟೇ ಗಟ್ಟಿ ಇರುತ್ತೆ. ಸ್ವಲ್ಪ ನೀರು ಹಾಕ್ತೀರಾ? ಹಾಕ್ಬೇಕು, ನೀರು ಹಾಕ್ಬೇಕು. ನೀರು ಹಾಕ್ಬೇಕಲ್ಲ? ನೀರು ಹಾಕ್ಬೇಕು. ಸಾಕಾ? ಇದನ್ನ ಬೇಯಬೇಕು. ಅಲ್ಲಲ್ಲ, ನೀರು ಸಾಕಾ? ನೀರು ಹಾಕೋಣ ಸ್ವಲ್ಪ. ಹಾಕಿ, ನೀರು ಹಾಕಿ. ಇದು ಸೂಪು. ಮಾಂಸವನ್ನ ಬೇಯಿಸ್ಬೇಕಾದ್ರೆ ಬೇಯಿಸಿ ತೆಗೆದಿರೋಂಥ ನೀರಿದು ಹಾಕ್ಬಿಡಿ ಸರ್. ಐದಲ್ಲ? ಹಾಕ್ಬಿಡೋಣ? ಐದೆಯಾ ಪೂರ್ತಿಯಾಗಿ? ಆಗಿದೆ ಅಂತ. ನಿಮ್ಮ ಹೋಟೆಲ್ ಹಿಂಗೆ ಮಾಡೋದಾ? ಹೌದು ಸರ್. ಮಟನ್ ಮಸಾಲಾನ ಇದು? ಹಾಂ, ಮಟನ್ ಮಸಾಲ, ಮಟನ್ ಗೊಜ್ಜು ಏನು ಬೇಕಾದ್ರೆ ಹೇಳ್ಬೋದಾ? ಹಾಂ, ಮಟನ್ ಫ್ರೈ. ಮಟನ್ ಫ್ರೈ ಇನ್ನ ಡ್ರೈ ಆಗಿ ಬಿಡ್ಬೋದಲ್ಲ? ಸ್ವಲ್ಪ ಬಿಡ್ಬೋದು. ಇನ್ನ ಗಟ್ಟಿ ಮಾಡ್ಬೋದೇನಲ್ವಾ? ಇನ್ನೂ ಮಾಡ್ಬೋದು ಸರ್. ಇನ್ನೂ ಇದು ಆ್ಯಕ್ಚುಲಿ ಕುದೀತಾ ಗಟ್ಟಿ ಆಗ್ತಾ ಇರುತ್ತೆ. ನಿಮಗೆ ಮಟನ್ ಇಷ್ಟನಾ, ಚಿಕನ್ ಇಷ್ಟನಾ ಸರ್? ನಮ್ಗೆ ಇಷ್ಟದ ಪ್ರಶ್ನೆನೇ ಇಲ್ಲ. ಯಾವುದಿದ್ರು ಇಷ್ಟ ಅವೆಲ್ಲ ಸೀನೇ ಇಲ್ಲ. ಯಾವ್ದಿದ್ರು ಬಾರಿಸ್ತಾ ಇರೋದಿಲ್ಲ ಅಂತ. ಹೌದಾ? ನಮಗೆ ನಮ್ಮ ಹೋಟ್ಲು ಮಟನ್ ಅಂದರೆ ಭಾರಿ ಇಷ್ಟ. ಹೌದಾ? ಸಾಕು. ಸರ್ ತೊಳಿ, ಪ್ರಭಾತ್ ಮಿಲ್ಟ್ರಿ ಹೋಟ್ಲದ ಸ್ಪೆಷಲ್ ಮಟನ್ ಫ್ರೈ. ಪ್ರಭಾತ್ ಮಿಲ್ಟ್ರಿ ಹೋಟೆಲ್ ಹಾಸನದ ಅತ್ಯಂತ ಜನಪ್ರಿಯವಾದಂಥ ಒಂದು ಮಟನ್ ಫ್ರೈನ ಮಾಡಿಕೊಟ್ಟಿದ್ದಾರೆ. ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನಿಮ್ಗೆ ಹೇಳ್ತೀವಿ, ಆಮೇಲೆ ಟ್ರೈ ಮಾಡ್ಕೊಳ್ಳಿ. ಬನ್ನಿ ಶಶಿ. ಯಾರ ಜೊತೆ ಬಂದ್ರಿ ಹಾಸನದಿಂದ? ಸರ್ ನಮ್ಮ ಕಜಿನಾ? ಯಾರಪ್ಪ? ಸುಧೀರ್ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಮಟನ್ ಫ್ರೈನ ಮಾಡಿದ್ದಾರೆ. ಹಾಸನದ ಪ್ರಭಾತ್ ಮಿಲ್ಟ್ರಿ ಹೋಟ್ಲಿಂದ ಬಂದಿದ್ದಾರೆ. 1937ನೇ ಇಸ್ವಿಯಿಂದ ಮಿಲ್ಟ್ರಿ ಹೋಟ್ಲ್ ನಡೆಸ್ತಾ ಇದ್ದಾರೆ. ತಾತ, ಅಪ್ಪ, ಈಗ ಮಗ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮ ರುಚಿ ನೋಡೋಣ. ಯಾರು ನಿಮ್ಮ ಕಸಿನ್ ಬಂದಿದ್ದಾರೆ ಅಂದ್ರೆ ಎಲ್ಲಿದ್ದಾರೆ? ಕರೀರಿ ಸುಧೀರ್. ಮಿಸ್ಟರ್ ಸುಧೀರ್, ಬನ್ನಿ ಸರ್. ಬನ್ನಿ ಸುಧೀರ್, ಇಟ್ಕೊಳ್ಳಿ. ಇಲ್ಲಿ ಹಾಸನದವರ ಬೆಂಗಳೂರವ್ರು ನೀವು? ಬೆಂಗಳೂರವ್ರು ಸರ್. ಹೌದಾ? ಓಕೆ. ಒಟ್ಟಿಗೆ ಹೋಗ್ತಾ ಇರ್ತೀರಾ? ಪ್ರತಿ ಸರಿ ವಿಸಿಟ್ ಮಾಡಿದಾಗ ಮಾಡ್ತಾನೆ ಇರ್ತೀವಿ. ವಿಸಿಟ್ ಹೋಗ್ತಾನೆ ಇರ್ತೀರಾ? ಬಿಲ್ ಕೊಡ್ತೀರಾ, ಬಿಲ್ ಕೊಡಲ್ವಾ? ಎರಡು ಕೊಡ್ತಾರೆ. ಎರಡು ಕೊಡ್ತಾರಾ? ಬಿಲ್ಲು ಕೊಡ್ತಾರೆ, ಕಾಸು ಕೊಡ್ತಾರ ಒಟ್ಟಿಗೆ ಹೋದ್ರೆ? ಸರ್ ಅವರೇ ಬಿಲ್ ಕೊಟ್ಟು ಅವರೇ ಕಾಸು ಕೊಟ್ಟು ಹೋಗ್ತಾರೆ. ನೋಡಿ ಸರ್ ಹೆಂಗಿದೆ, ಅದ್ಭುತವಾದದ್ದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಮಟನ್ ಫ್ರೈನ ಮಾಡಿದ್ದಾರೆ. ಮೂರ್ತಿ, ತಟ್ಟೆ ತಗೊಂಬಾರ. ಸುಧೀರ್ ಬಂದಿದ್ದಾರೆ, ಅವ್ರಿಗೊಂದು ಪರೋಟ ತಗೊಂಬಂದ್ಕೊಡ. ನೆನ್ನೆಯಿಂದ ಊಟ ಮಾಡಿಲ್ವಂತವ್ರು. ಅವ್ರು ಇನ್ನೊಂದು ವಿಶೇಷ ಹೇಳಿಲ್ಲ ಸರ್. ಹೋಟ್ಲಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ಇದು ಸ್ಪೆಷಲ್. ಅಕ್ಕಿ ರೊಟ್ಟಿ ನೀವು ತಿಂತಾ ಇದ್ರೆ ಏನಪ್ಪ, ಅಕ್ಕಿ ರೊಟ್ಟಿ ಬರೀ ಕೈಲಿ ಬಂದ್ಬಿಟ್ರೆ ಅಕ್ಕಿ ರೊಟ್ಟಿನ ನೆನ್ಸ್ಕೊಂಡು ಕೂತಿರೋದ? ಎಷ್ಟು ಬೇಕಾದ್ರೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ಏನ್ ಮಾಡೋ ಸ್ವಾಮಿ, ಬರ್ಬೇಕಾದ್ರೆ ಒಂದು 4 ಅಕ್ಕಿ ರೊಟ್ಟಿ ತಂದಿದ್ರೆ ನಮ್ಗೊಂದು ಬೆಲೆ, ತಿನ್ನೋಕೊಂದು ರುಚಿ ಅಲ್ವೇ?
ನೆಕ್ಸ್ಟ್ ಟೈಮ್ ಬರ್ಬೇಕಾರೆ ಓಕೆ ಮಾಡ್ಕೊಂಡೇ ಬರ್ತೀವಿ ಬನ್ನಿ ಸರ್. ಓಕೆ ತೊಳಿ ಸರ್, ಹಾಕೊಳ್ಳಿ. ನಾವು ಮೂರ್ತಿ ಎಲ್ಲ ಚಪಾತಿ ಪರೋಟನ ಚಪಾತಿನ ಅಕ್ಕಿ ರೊಟ್ಟಿ ಏನಾರು ತಗೊಂಬಾರೋ. ಸಾಕು, ಅವ್ರು ಕೊಡೋಲ್ಲೇ. ಅವ್ರ ಹೋಟ್ಲು ಥರನೇ ಮಾಡಿದಾರ ಶಶಿ ಅವರು? ಸ್ವಲ್ಪ ಏನೋ ಚೇಂಜ್ ಆಗ್ಬಿಟ್ಟಿದ್ಯಾ ಏನು ಅಂತ ನೋಡ್ಬಿಟ್ಟು ಹೇಳ್ಬೇಕು ನೀವು. ಬಿಸಿ ಇರ್ತದೆ, ಹುಷಾರು. ಓಕೆ, ಟೇಸ್ಟ್ ಮಾಡ್ಬೋದಾ ಮಿಸ್ಟರ್ ಶಶಿ? ನೋಡಿ ಸರ್, ಟೇಸ್ಟ್ ಸುದಿಯವ್ರು ಚೆನ್ನಾಗಿದೆ ಅಂದರೆ ಎಲ್ಲರೂ ಚೆನ್ನಾಗಿದೆ ಅಂತ. ಒಂಥರ ನಾಟಿ ಸ್ಟೈಲ್ ಜಾಸ್ತಿ ಅವರು. ಊಟ ಸ್ವಲ್ಪ ಖಾರ ಕಡಿಮೆನೇನಾ? ಇಲ್ಲ ಸರ್, ಖಾರ ಜಾಸ್ತಿ ನಿಮ್ಮ ಹೋಟೆಲಲ್ಲಿ. ನಮಗೋಸ್ಕರ ಕಡಿಮೆ ಮಾಡಿದ್ದೀರಾ ಖಾರ? ಬೆಂಗಳೂರಲ್ಲಿ ಖಾರ ಕಮ್ಮಿ ಅಂತ ಅಂತಾರೆ, ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ನಿಮಗೆ. ತುಂಬ ಚೆನ್ನಾಗಿ ಮಾಡಿದೆ ಸರ್. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಒಳ್ಳೆ ಮಜವಾಗಿದೆ ಗ್ರೇವಿ. ಇದ್ರ ಜೊತೆಲಿ ಸರ್ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಅವ್ರು ಹೇಳಿಲ್ಲ. ಈ ರೋಟಲ್ಲ? ಹೌದು. ವೈಟ್ ರೈಸ್ಗೂ ಅಷ್ಟೇ ಒಂದು ಹಳೆ ಅಡುಗೆ ತಿನ್ನೋ ಥರದ್ದು. ನಮ್ಮ ಬೆಂಗಳೂರು ಕಡೆಯಲ್ಲ ಏನಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಮಾಡರ್ನೈಸ್ ಆಗಿ ಸ್ವಲ್ಪ ಜಾಸ್ತಿ ಗೋಡಂಬಿ ಬಾದಾಮಿ ಹಾಕೋದೆಲ್ಲ ಶುರು ಆಗ್ಬಿಟ್ಟಿದೆ. ಇದೆಲ್ಲ ತಿಂದಾಗ ಏನಿಸುತ್ತೇನ್ರಿ ನಮಗೆ? ಯಾವ ಥರದ ಎಸೆನ್ಸ್ ಹಾಕಲ್ಲ, ಏನೂ ಇಲ್ಲ. ಮನೇಲಿ ಏನು ಹಾಕ್ತೀವೋ ಸೇಮ್ ಸ್ಟೈಲು. ಕಲರ್ ಆಗಲಿ, ಇದೊಂದಾಗಲಿ, ಅಜಿನೋಮೋಟೊ ಅವೆಲ್ಲ ಅದರ ಏನಿಲ್ಲ. ಆಮೇಲೆ ಪಕ್ಕ ನಾಟಿ. ರಾತ್ರಿ ಎಷ್ಟು ಗಂಟೆ ಕ್ಲೋಸ್ ಮಾಡ್ತೀರಿ ಅಂಗಡಿನ? 11 ಗಂಟೆ ಕ್ಲೋಸಾ? ಬಟ್ ಈ ಬೈಪಾಸ್ ಆದ್ಮೇಲೆ ಸ್ವಲ್ಪ ಬಿಸ್ನೆಸ್ ಕಡಿಮೆ ಆಯ್ತಾ? ಇಲ್ಲ ಸರ್, ಬಿಸ್ನೆಸ್ ಇದೆ, ಹೋಟ್ಲು ಜಾಸ್ತಿ ಅದಲ್ಲಿ. ಹೌದಾ? ಇವಲ್ಲಿ ಅಲ್ಲಿಂದ ಬಾಣಟೇಟ್ರಿಂದ ಆ ಕಡೆ ತುದಿಗೆ 15 ಹೋಟ್ಲಿದೆ. ನಾನ್ ವೆಜ್ದು ಆ ರೋಡು ಬರೀ ಬಾರ್ ಅಂಡ್ ಮಿಲಿಟರಿ ಹೋಟ್ಲು ರೋಡ್. ಮಿಲಿಟರಿ ಹೋಟ್ಲು ಅದೇ ಥರ BM ರೋಡ್ ಅಂತಂದ್ರೆ ಬಾರ್ ಅಂಡ್ ಮಿಲಿಟರಿ ಹೋಟ್ಲು ರೋಡ್. ಬೆಂಗಳೂರು ರೋಡ್ ಹೊರಟೋಯ್ತು, ಬಾರ್ ಅಂಡ್ ಮಿಲಿಟರಿ ಹೋಟ್ಲು ಆಗ್ಬಿಟ್ಟಿದೆ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿತ್ತು, ಭಾಳ ಖುಷಿ ಆಯಿತು. ಭಾಳ ದಿನ ಮೇಲೆ ಒಳ್ಳೆ ರುಚಿ ನೋಡಿದ್ದೆ ಅನ್ನಿಸ್ತು. ಅದೇ ನಾವು ಮಟನ್ ಡ್ರೈ ಮಾಡ್ತೀವಿ ಅಂದ್ರಂತೆ. ಹಾಂ, ತಿರ್ಗಾ ಮುಂದಿನ ವಾರ ಬನ್ನಿ, ಒಳ್ಳೆ ಒಂದು ಮಟನ್ ಡ್ರೈ ಮಾಡಿಕೊಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶಶಿ ಅವರೇ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಮಟನ್ ಫ್ರೈನ ಮಾಡ್ಕೊಟ್ಟಿದ್ದಾರೆ. ಹಳೆ ಅಡುಗೆ ಅಂತ ಗೊತ್ತಾಗ್ತಾ ಇದೆ, ಗಮ್ ಅಂತ ಇದೆ. ನಮ್ಮ ಹಾಸನದ ಪ್ರಭಾತ್ ಮಿಲಿಟರಿ ಹೋಟ್ಲಿಂದ ಬಂದಂಥ ಶಶಿಯವರ ಈ ಅದ್ಭುತವಾದಂಥ ಒಂದು ಮಟನ್ ಮಸಾಲನ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ತೀರಾ. ಮಟನ್ ಫ್ರೈ ಮಾಡುವ ವಿಧಾನ: ಒಂದು ಪ್ಲೇಟಿಗೆ ಈರುಳ್ಳಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಹುರಿಗಡ್ಲೆ, ಲವಂಗ, ಚಕ್ಕೆ, ಗಸಗಸೆ ಎಲ್ಲವನ್ನು ಸಮವಾಗಿ ಜೋಡಿಸಿಕೊಂಡು ಮೊದಲು ಈರುಳ್ಳಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ನಂತರ ಟೊಮೊಟೊವನ್ನು ರುಬ್ಬಿ ಪ್ಯೂರಿ ಮಾಡಿಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಹುರಿಗಡ್ಲೆ, ಲವಂಗ, ಚಕ್ಕೆ, ಗಸಗಸೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನಿಗೆ ಎಣ್ಣೆ, ರುಬ್ಬಿದ ಈರುಳ್ಳಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿಕೊಂಡ ಮಟನ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ರುಬ್ಬಿದ ಟೊಮೊಟೊ ಪ್ಯೂರಿ, ನೀರು, ಪ್ಲೇಟಿನಲ್ಲಿ ಜೋಡಿಸಿಕೊಂಡ ಪುದೀನ, ಕೊತ್ತಂಬರಿ ಸೊಪ್ಪು, ರುಬ್ಬಿದ ಮಸಾಲ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಪ್ರಭಾತ್ ಹೋಟೆಲ್ ಸ್ಪೆಷಲ್ ಮಟನ್ ಫ್ರೈ. ವೈವಿಧ್ಯಮಯ ನಾನ್ ವೆಜ್ ಅಡುಗೆಗಳನ್ನ ಮಾಡೋಂಥವ್ರನ್ನ ಕರೆಸ್ತಾ ಇದ್ದೀವಿ. ನಾನ್ ವೆಜ್ ಅಡುಗೆಗಳಂದ ತಕ್ಷಣ ಕರ್ನಾಟಕದ ಮೂಲೆಗಳಿರ್ತಕ್ಕಂಥ ಮಿಲಿಟರಿ ಹೋಟ್ಲವ್ರನ್ನೆಲ್ಲ ಕರೆಸಿ, ಇಲ್ವಾ ನಾನ್ ವೆಜ್ ಹೋಟ್ಲವ್ರನ್ನೆಲ್ಲ ಕರೆಸಿ ಅವರ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೇಕು ಅನ್ನೋದೇ ಕಾರ್ಯಕ್ರಮದ ಉದ್ದೇಶ. ಜೊತೆಗೆ ಈಗ ಬರ್ತಾ ಇದ್ದಾರೆ ಮುರಳಿಯವರೇ, ನಾವು ಸಹ ಮಿಲಿಟರಿ ಹೋಟೆಲ್ ಅಡುಗೆ ಮಾಡಕ್ಕೆ ಬರ್ತೀವಿ, ನಮಗೂ ಅಡುಗೆ ಮಾಡಕ್ಕೆ ಬರುತ್ತೆ ಅಂತ ಬರ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ, ಬನ್ನಿ. ನಮಸ್ಕಾರ, ಏನ್ ತಮ್ಮ ಹೆಸರು? ತೇಜಸ್ವಿನಿ ಅಂತ. ಎಲ್ಲಿಂದ ಬರ್ತಾ ಇದ್ದೀರಿ? ಬೊಮ್ಮಸಂದ್ರದ ತೇಜಸ್ವಿನಿ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್. ಜೋರಾಗಿ ಮಾತಾಡ್ರಿ. ಹೋಮ್ ಮೇಕರ್. ಓಕೆ. ಹೆಜ್ಜೆನ ಮಕ್ಕಳು ಇಬ್ರು. ಯಜಮಾನ್ ಏನ್ ಮಾಡ್ತಾರೆ? ಶಾಪ್ ಇದೆ. ಏನ್ ಶಾಪ್ ಇದೆ? ಜನರಲ್ ಸ್ಟೋರ್ಸ್ ಇದೆಯಾ? ಪ್ರಾವಿಷನ್ ಸ್ಟೋರ್ಸ್. ನೀವು ಹೋಗ್ತೀರಾ ಪ್ರಾವಿಷನ್ ಸ್ಟೋರ್? ಕುತ್ಕೊಳ್ತೀರಾ? ಕುತ್ಕೊಳ್ಳೇಬೇಕು, ಯಾರೊಬ್ರು ಇರ್ಲೇಬೇಕು. ರಜಾ ಇಲ್ದೇ ಇರೋ ಅಂಗಡಿ. ಹೌದು, ಪ್ರಾವಿಷನ್ ಸ್ಟೋರ್. ಏನ್ ಯಜಮಾನ್ ಹೆಸರು? ಜಯಪ್ರಕಾಶ್. ಬಂದಿದ್ರ ಜಯಪ್ರಕಾಶ್ ಅವರು? ಬಂದಿಲ್ಲ. ಯಾಕ್ರಿ? ಅಂಗಡಿಲಿ ಯಾರು ಇರ್ತಾರೆ? ಹೌದು. ಏನ್ ಮಾಡ್ತಿದ್ದೀರಿ ಅಡಿಗೆ? ಈಗ ಮೇಥಿ ಚಿಕನ್ ಸೆಮಿ ಗ್ರೇವಿ ಬರುತ್ತೆ. ಮೇಥಿ ಚಿಕನ್ ಸೆಮಿ ಗ್ರೇವಿ ಬರುತ್ತೆ. ಏನಕ್ಕೆ ತಿನ್ನಕ್ಕೆ ಚೆನ್ನಾಗಿರುತ್ತೆ? ಚಪಾತಿಗೆ ಚೆನ್ನಾಗಿರುತ್ತೆ. ಚಪಾತಿ ಚೆನ್ನಾಗಿರುತ್ತಾ? ಟೇಸ್ಟ್ ಮಾಡ್ಬೋದಾ? ಶುರು ಮಾಡೋಣ? ಓಕೆ. ಮೇಥಿ ಚಿಕನ್ ಸೆಮಿ ಗ್ರೇವಿ ಮಾಡಕ್ಕೆ ಏನೇನು ತಂದಿದ್ದೀರಾ ತೇಜಸ್ವಿನಿ ಅವರೇ? ಮೇಥಿ ಚಿಕನ್ ಸೆಮಿ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಸರು, ಗೋಡಂಬಿ, ನಿಂಬೆಹಣ್ಣು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಅರಿಶಿನ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಮೆಂತ್ಯ ಸೊಪ್ಪು, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಣ್ಣೆ, ಎಣ್ಣೆ. ಇದು ಸಾಕಾಗುತ್ತಾ? ಫಸ್ಟ್ ಮ್ಯಾರಿನೇಟ್ ಮಾಡಬೇಕು. ಒಂದು ಬೌಲ್ ಕೊಡಿ. ಮ್ಯಾರಿನೇಟ್ ಮಾಡಕ್ಕೆ ಬೌಲ್ ಬೇಕಾ? ಏನು ಮಕ್ಕಳ ಹೆಸರು?
ದೊಡ್ಡವಳು ಕೀರ್ತನ. ಅಲ್ಲಿ ನೋಡ್ಬಿಟ್ಟು ಹೇಳ್ತಾ ಇದ್ರಿ, ಯಾಕೆ ಹೆಂಗೆ ಹೇಳಕ್ಕಾಗಲ್ವಾ? ಈಗ ನೋಡ್ಕೊಂಡು ಹೇಳೋದು ಕೀರ್ತನ ಕೀರ್ತನ ಅಂತ, ಹಾ ಚಿಕ್ಕವಳು ಯಶ್ವಿತಾ ಅಂತ. ಓಕೆ, ಇಬ್ರು ಕರ್ಕೊಂಡ್ ಬಂದಿದ್ದೀರಾ? ಹೌದು. ಯಾರ ಜೊತೆ ಬಂದಿದ್ದೀರಿ? ನಮ್ಮ ನೈಬರ್ ಜೊತೆ ಬಂದಿದ್ದೆ. ನೇಬರ್ ಜೊತೆ ಬಂದಿದ್ದೀರಿ. ನಿಮಿಷ ತಾಳಿ 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 ಹಂಗೆ ಹಾಕ್ಬಿಟ್ರೆ ಹೆಂಗ್ ಗೊತ್ತಾಗುತ್ತೆ ತೇಜಸ್ವಿನಿ ಅವರೇ? ಒಂದು 3 ಸ್ಪೂನ್ಸ್ ಕರ್ಡ್ ಹಾಕ್ಬೇಕು ಫಸ್ಟ್. 3 ಸ್ಪೂನ್ ಅಷ್ಟು ಗಟ್ಟಿಯಾದಂತ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಕೆ. ಸ್ವಲ್ಪ. ಅಮ್ಮನ ಮನೆಯಲ್ಲಿ? ನಮ್ದು ಆಂಧ್ರ, ಚಿತ್ತೂರು. ಆಂಧ್ರ ಚಿತ್ತೂರಾ? ಕನ್ನಡ ಕಲ್ತ್ಬಿಟ್ಟಿದ್ದೀರಾ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಆಯ್ತು 7 ಇಯರ್ಸ್. ಓ, ಬೇಕಾದಷ್ಟು 5 ವರ್ಷದಲ್ಲಿ ಏನೇನೋ ಕಲ್ತ್ಬಿಡ್ತಾರೆ. ಇದು ಲೆಮನ್ ಹಾಕ್ತಾ ಇದ್ದೀನಿ. ಲೆಮನ್ ಯಾವ್ದಕ್ಕೆ ಹಾಕೋತಾ ಇದ್ದೀರಾ? ಇದು ಬೀಜ ಇರತ್ತೆ ಅಂತ. ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರು ತೊಳಿ, ಎಷ್ಟು ಬೇಕಾದ್ರೆ ತೊಳಿ. ರವಿ ಅವರ ಅರ್ಶಿನ ಪುಡಿ, ಗರಂ ಮಸಾಲ, ಆಮೇಲೆ ಪೆಪ್ಪರ್ ಪೌಡರು. ಎಸ್ ಹಾಕೊಳ್ಳಿ. ಇದು ಪೆಪ್ಪರ್. ಅದೇ ಪೆಪ್ಪರು. ಸಾಲ್ಟ್. ಯಜಮಾನ್ ಹೆಸರೇನು? ಜಯಪ್ರಕಾಶ್. ಜಯಪ್ರಕಾಶ್. ಏನ್ರಿ ರೇ ಮನೇಲಿ ಹಂಗ್ ರೋಪ್ ಹಾಕ್ತಾರೆ ನಿಮ್ಗೆ? ಇಲ್ಲಿ ರೋಪೇ ಇಲ್ವಲ್ರಿ? ವಾಯ್ಸೇ ಬಿದ್ದೋಗಿದ್ಯಲ್ರಿ? ಓಕೆ. ಆಮೇಲೆ ಉಪ್ಪು ಹಾಕಿದ್ರಲ್ಲ? ಹಾ ಹಾಕಿದ್ದೀನಿ. ಉಪ್ಪು, ಗರಂ ಮಸಾಲ, ಪೆಪ್ಪರು ಮತ್ತೆ ಸಾಲ್ಟು, ಓಕೆ. ಲೆಮನ್ ಜ್ಯೂಸ್ ಸ್ವಲ್ಪ. ಎಸ್ ಮೇಡಮ್. ಮೊಸರು, ಮೇನ್ ಮೊಸರು, ಮೊಸರು, ಗಟ್ಟಿಯಾದಂತ ಮೊಸರು. ಎಸ್ ಮೇಡಮ್. ಇದಕ್ಕೆ ಚಿಕನ್ ಹಾಕ್ಬಿಟ್ಟು. ಎಷ್ಟಿದೆ ಚಿಕನ್? ಎಷ್ಟಿದೆ? ಹಿಂಗ್ ತಿರ್ಗಿಸಿ. ಚಿಕನ್ ಹಿಂಗ್ ತಿರ್ಗಿಸ್ರಿ. ಅರ್ಧ ಕೆಜಿ ಇದೆಯಾ ಚಿಕನ್? ಹಾ ಇದೆ. ಓಕೆ. ಇವಾಗ ಕನ್ನಡ ಮಾತಾಡೋದು ಕಷ್ಟ ಆಗುತ್ತೆ, ತೆಲುಗಲ್ಲೇ ಮಾತಾಡೋಣ. ನಿಮಗೆ ಬರುತ್ತೆ ಅಂದ್ರೆ ನನಗೆ ಓಕೆ. ಜೋರಾಗಿ ಮಾತಾಡ್ತೀರಾ ತೆಲುಗಂದ್ರೆ? ನಾನು ತೆಲುಗು ಮಾತಾಡ್ಬಿಟ್ಟು ಮನೆ ಒಂದು 2-3 ಜನ ಬಿದ್ದವ್ರು ಎದ್ದೇ ಇಲ್ಲ. ಇದು ಮ್ಯಾರಿನೇಟ್ ಆಗಲಿ. ಎಷ್ಟು ನಿಮಿಷ ನೆನಿಬೇಕಾಗುತ್ತೆ ಮೇಡಮ್? ಒಂದು ½ ಅವರ್ ಇದ್ರೆ ಉಪ್ಪೆಲ್ಲ ಸರಿಯಾಗಿ ಇಡತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಜೊತೆಗೆ ಮ್ಯಾರಿನೇಟ್ ಮಾಡೋದು ಏನಕ್ಕೆ ಅಂದ್ರೆ ಆ ಚಿಕನ್ ಹಾರ್ಡ್ನೆಸ್ ಎಲ್ಲ ಹೋಗ್ಬೇಕು, ಬಾಯಲ್ಲಿ ಇಟ್ಟರೆ ಕರ್ಗೋಬೇಕು. ಆ ಕರ್ಗೋಬೇಕಾದ್ರೆ ಈ ಹುಳಿ ಬಿದ್ದಿರುತ್ತೆ. ನಿಂಬೆಹಣ್ಣು ಯಾವಾಗ ಮೊಸರು ಬೀಳುತ್ತೋ ಸಾಫ್ಟ್ ಆಗುತ್ತೆ ಚಿಕನ್ನು. ಅದಕ್ಕೋಸ್ಕರ ಅದೊಂದು ಅರ್ಧ ಗಂಟೆ ನೆನೆಸಿಟ್ರೆ ಅದ್ಭುತವಾಗಿರುತ್ತೆ. ಎಸ್ ಮೇಡಮ್. ನೆಕ್ಸ್ಟ್ ಈಗ ಒಂದು ಪ್ಯಾನ್ ಕೊಡಿ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಹೋಟೆಲ್ ನಮ್ಮ ಫಾರ್ಚೂನ್ ಆಯಿಲ್. ಏನಿಷ್ಟ ನಿಮ್ಮ ರೆಡ್ಡಿ ಅವ್ರಿಗೆ ನೀವು ಮಾಡೋದು? ನಾನ್ ವೆಜ್ ಎಲ್ಲ ಇಷ್ಟನೇ. ನಾನ್ ವೆಜ್ ಏನೇನು ಮಾಡ್ತೀರಾ? ಚಿಕನು, ಮಟನು. ಚಿಕನ್ ಬಿಟ್ಟು ಮಟನ್ ಬಿಟ್ಟು ಬೇರೆ ಏನು ಮಾಡ್ತೀರಾ? ಬೋಟಿ ಮಾಡ್ತೀವಿ. ಬೋಟಿನೂ ಮಾಡ್ತೀರಾ? ವೆರಿ ಗುಡ್. ಕರೆಕ್ಟು. ನಿಮ್ಮ ಅಂಗಡಿ ಯಾವತ್ತು ರಜಾ? ರಜಾ ಇಲ್ಲ, ನಾವು ಹಾಕೊಂಡ್ರೆ ರಜಾ ಅಷ್ಟೇ. ಚಿತ್ತೂರ್ಗೆ ಹೋಗ್ಬೇಕಂದ್ರೆ ಅದೇ ಹೋಗ್ತೀರಾ ಚಿತ್ತೂರ್ಗೆ? ಈಗ ಆನಿಯನ್ ಹಾಕ್ಬೇಕು. ಎಸ್ ಹಾಕಿ ಮಾಡಿ. ಇನ್ನೇನು ಸ್ಪೆಷಲ್ ಅಡುಗೆ ಮಾಡ್ಕೊಡ್ತೀರಾ ಯಜಮಾನ್ರಿಗೆ? ಅವ್ರಿಗೆ ಯಾವ್ದಾರು ಇಷ್ಟ ಅಂತ ಹೇಳಿದಾರೆ ಇಲ್ಲಿ ತನಕ? ಚಿಕನ್ ಐಟಮ್ ಎಲ್ಲ ಇಷ್ಟನೇ. ಆದ್ರೂ ಇದೊಂದು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದಾರಾ? ಹೇಳಿಲ್ಲ ಬಿಡಿ. ಅವ್ರಿಗೆ ಚಟ್ನಿ ಆ ಥರದ್ದು ಇಷ್ಟ. ಅಯ್ಯೋ, ಚಿಕನ್ ಇಷ್ಟ ಇಲ್ಲ, ಚಟ್ನಿ ಇಷ್ಟನಾ ಅವ್ರಿಗೆ? ಏನೂ ಮಾಡೋಕ್ಕಾಗಲ್ಲ. ಇದೆಲ್ಲ ಮಾಮೂಲಿ ಇಷ್ಟ, ಅದಾದ್ರೆ ಸಪ್ರೇಟ್ ಇಷ್ಟ. ಚಟ್ನಿನ? ಹೌದು. ಕಡಲೆ ಬೀಜ ಚಟ್ನಿ ಮತ್ತೆ ಇದು ಟೊಮೆಟೊ ಚಟ್ನಿ ಅದೆಲ್ಲ ಇಷ್ಟ. ಅದು ಜಾಸ್ತಿ ಇಷ್ಟ. ಯಾವಲ್ಲ ಒಂದ್ಸರಿ ಇಷ್ಟನಾ? ಇದೆಲ್ಲ ತುಂಬಾ ಇಷ್ಟ. ಅದು ಸ್ಪೆಷಲ್ ಆಗಿ ಇಷ್ಟ. ಯಾಕೆಂದ್ರೆ ಡೈಲಿ ಅವ್ರು ಅದನ್ನೇ ಮಾಡಕ್ ಹೇಳ್ತಾರೆ ಯಾವಾಗಾದ್ರೂ ಒಂದೊಂದ್ಸರಿ. ತುಂಬಾ ಇಷ್ಟ ಜಾಸ್ತಿನಾ? ಜಾಸ್ತಿ ಇಷ್ಟ ಜಾಸ್ತಿನಾ? ಯಾವ್ದೋ ಒಂದು ಇಷ್ಟ. ಹೋಗ್ಲಿ ಬಿಡಿ. ಏನೋ ಏನ್ ಇಷ್ಟಪಟ್ಟರು ಮಾಡ್ಬೇಕು, ಮಾಡದೇ ಇದ್ರು ಮಾಡ್ಬೇಕು. ಕರ್ಮ ಮಾಡ್ರಿ. ನೀವು ಮಲ್ಲಿ ತೆಲುಗು ಮಾತಾಡ್ತೀರಾ ಕನ್ನಡ ಮಾತಾಡ್ತೀರಾ? ತೆಲುಗು. ಕನ್ನಡ ಮಾತಾಡ್ರಿ. ಮಕ್ಕಳ ಜೊತೆ ಕನ್ನಡ. ಹಾ, ಮಕ್ಕಳ ಜೊತೆ ಕನ್ನಡ ಮಾತಾಡ್ರಿ. ಏನದು? ಗ್ರೀನ್ ಚಿಲ್ಲಿ. ಓಕೆ 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 ಓಕೆ. ಆಮೇಲೆ ಅದು ಸ್ವಲ್ಪ ಫ್ರೈ ಆಗಬೇಕು. ಏನ್ ಮಾಡ್ತೀರಾ? ಟಿಫನ್ ಏನ್ ಮಾಡ್ತೀರಾ ಸ್ಪೆಷಲ್ ಆಗಿ? ಆಂಧ್ರ ಟಿಫನ್ ಏನೋ ಮಾಡ್ತೀರಾ? ಪೆಸರಟ್ಟ ಮಾಡ್ತೀವಿ. ಪೆಸರಟ್ಟು, ಹೆಸರು ಕಾಳು ಹಾಕಿ ಮಾಡೋ ದೋಸೆನಾ? ಹೌದು. ಆಮೇಲೆ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪಿನ ಚಿಕನ್ ತಾನೇ ಮಾಡ್ತಾರದು? ಮೇಥಿ ಚಿಕನ್ ತಾನೇ ಮಾಡ್ತೀವಿ ನಾವು. ನೆಕ್ಸ್ಟ್ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಸ್ ಮೇಡಮ್ ಹಾಕಿ. ಒಂದು ಚಿಕ್ಕದು ಜಾರ್ ಬೇಕು. ಏನಕ್ಕೋ? ಗೋಡಂಬಿ ಪೌಡರ್. ಗೋಡಂಬಿ. ಈಗ ಹೌದು. ನಿಮ್ಮ ಯಜಮಾನ್ ಹೇಳ್ತಾ ಇದ್ರು ನಮ್ಮಲ್ಲಿ ನಮ್ಮ ವೈಫೇ ಸ್ವಲ್ಪ ಜೋರು ಅಂತ ಇದ್ರು. ನಿಮ್ಮ ನೋಡಿದ್ರೆ ನಂಗೆ ಕಾಣ್ತಾ ಇಲ್ವಲ್ಲ? ವಾಯ್ಸ್ ಇಲ್ವಲ್ರಿ ನಿಮ್ಗೆ? ಯಾರು ಜೋರು? ಅವರ ಜೋರು ನೀವಾ? ಇಬ್ರು ನಾರ್ಮಲ್ ಆಗಿ. ನಾರ್ಮಲ್ ನಾರ್ಮಲ್ ಕೇಳಿಲ್ಲ ನಾನು. ಜೋರ್ ಯಾರು ಮಲ್ಲಿ? ಡಾಮಿನೇಟರ್ ಯಾರು? ಆ ತರ ಇಲ್ಲ ಸರ್. ನಿಮ್ ಫ್ರೆಂಡ್ ಬಂದಿದಾರಲ್ಲ, ಏನೋ ಹೆಸರು? ಕರ್ಕೊಂಡ್ ಬಂದಿದಿರಲ್ಲ, ಏನೋ ಹೆಸರು? ರಂಶಿ. ರಂಶಿ ಕೇಳ್ತೀನಿ, ಆಮೇಲೆ ಗೊತ್ತಾಗುತ್ತೆ. ರಂಶಿನೇ ಹೇಳಿದ್ ನನಗೆ ಇವರೇ ಜೋರು ಸಾರು, ಯಜಮಾನು ತುಂಬಾ ಸಾಫ್ಟ್ ಅಂತ. ಹಾಕಿ. ಗೋಡಂಬಿ ಹಾಕ್ತಿದ್ದೀನಿ. ಯಾರು ಹೇಳ್ತೀರಾ? ನಾನು ಒಬ್ಬನಿಗೆ ಹೇಳ್ಬೇಕು, ಅಲ್ಲಿ ಯಾರು ಇಲ್ಲ, ನನ್ನ ನೋಡ್ಕೊಂಡೆ ಹೇಳ್ಬೇಕು ನೀವು. ಓಕೆ ಓಕೆ. ಇದು ಚೆನ್ನಾಗಿ ಫ್ರೈ ಆಯ್ತಿದು. ನೆಕ್ಸ್ಟ್ ಇದು ಪೌಡರ್ ಮಾಡಬೇಕು. ಮಾಡಿ ಮಾಡಿ ಬೇಗ ಮಾಡಿ, ಟೈಮ್ ಆಯ್ತು. ಮೊಸರು, ನಿಂಬೆಹಣ್ಣು, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ನೆನೆಸ್ಕೊಂಡಿರೋಂಥ ಚಿಕನ್ನು, ಇಲ್ಲಿ ಫ್ರೈ ಮಾಡಿರೋಂಥ ಮೇಥಿ ಎಲ್ಲ ಹಾಕಿದ್ದೀವಿ. ಸರ್ ಇದರಲ್ಲಿ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಏನು ಬೇಕು ನಿಮಗೆ? ವಾಟರ್ ಬೇಕು. ತಗೊಳ್ಳಿ, ಅಲ್ಲೇ ಇದೆ ಅದು ಜಗ್ ತಗೊಳ್ಳಿ.
ರುಬ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟಿದ್ರೆ ಪೇಸ್ಟ್ ಬಂದ್ಬಿಡೋದು ನಿಮ್ಗೆ. ಹಾಕೋಣ? ಅದು ಇನ್ನೂ ಸ್ವಲ್ಪ ಫ್ರೈ ಫ್ರೈ ಆಗ್ಬೇಕಾ? ಸ್ವಲ್ಪ ನೀರು ಹಾಕೋಣ. ನೀರು ಹಾಕ್ಬೇಕು, ಬೇಯ್ಬೇಕಲ್ವಾ? ಹೌದು. ಹಾಕಿ. ಇನ್ನೇನು ಹಾಕ್ಬೇಕಾ ಇದಕ್ಕೆ? ಧನಿಯಾ ಪೌಡರು. ಧನಿಯಾ ಪೌಡರ್ ಹಾಕೊಳ್ಳಿ. ರವಿ ಅವರ ಧನಿಯಾ ಪುಡಿ ಮೊದಲನೇದು. ಓಕೆ, ಆಮೇಲೆ ಧನಿಯಾ ಪೌಡರ್. ಮೇಥಿ ಚಿಕನ್ ಗ್ರೇವಿನಾ? ಹೌದು. ಆಮೇಲೆ ಈಗ ಸ್ವಲ್ಪ ಗರಂ ಮಸಾಲ ಹಾಕಿ ಮೇಡಮ್. ಟರ್ಮರಿಕ್ ಪೌಡರು. ಎಸ್ ಮೇಡಮ್. ಈಗ ಉಳ್ದಿರೋ ಕರ್ಡ್ ಹಾಕೋಣ, ಮೊಸರು. ಅದನ್ನ ಹಾಕ್ಬಿಡ್ತಾ ಇದ್ದೀರಾ? ಮಿಕ್ಕಿರೋದೆಲ್ಲ ಹಾಕ್ರಿ. ಈಗ ಸಾಲ್ಟ್ ಸ್ವಲ್ಪ ಅದಕ್ಕೆ ಹಾಕಿದೀವಿ ಮ್ಯಾರಿನೇಟ್ಗೆ, ಇದಕ್ಕೆ ಹಾಕಿಲ್ಲ. ಓಕೆ, ಸ್ವಲ್ಪ ಹಾಕೋಣ. ಹಾಕಿ ಮೇಡಮ್. ಇದನ್ನ ಮಾಡ್ಕೊಟ್ಟಿದ್ದೀರಾ ನಿಮ್ಮ ಯಜಮಾನ್ರಿಗೆ? ಹಾಂ, ಈ ಚಿಕನ್ ಚೆನ್ನಾಗಿದೆ ಅಂತ ಹೇಳಿದಾರಾ? ಚೆನ್ನಾಗಿದೆ ಅಂದ್ರೆ. ಏನು ಹಾಕ್ಬೇಕು ಇದಕ್ಕೆ ಕಸೂರಿ ಮೇಥಿ ಹಾಕೋಣ. ಹಾಕ್ಬಿಡಿ ಮೇಡಮ್. ಕಸ್ತೂರಿ ಮೇಥಿ. ಕಸೂರಿ ಮೇಥಿ. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಟಿವಿ ನೋಡ್ತೀನಿ ಮತ್ತೆ ಶಾಪ್ಗೆ ಹೋಗ್ತೀನಿ. ಅಂಗಡಿಗೆ ಕೂತ್ಕೋ. ಅವಾಗ ಯಜಮಾನ್ರು ಮನೆಗೆ ಬರ್ತಾರಾ? ಹಾಂ, ಸ್ವಲ್ಪ ಹೊತ್ತು ರೆಸ್ಟ್. ಸ್ವಲ್ಪ ಹೊತ್ತು ರೆಸ್ಟು. ಅವಾಗ ನೀವು ಅಂಗಡಿನಲ್ಲ? ಹಾಂ, ಎಲ್ಲ ರೇಟು ಗೊತ್ತು ನಿಮಗೆ. ಹಾಂ, ಈಗ ಇದು ಕ್ಯಾಶ್ಯೂ ನಟ್ಸ್ದು ಪೌಡರು ನೀರು ಹಾಕಿ ಉಂಡೆ ಕಟ್ಟುತ್ತೆ ಅಂತ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿರಿ. ಓಕೆ ಮೇಡಮ್. ಇದನ್ನ ಹಾಕಿ. ಆಯ್ತಾ? ಇನ್ನೇನು ಹಾಕ್ಬೇಕಾ? ಇನ್ನ ಗಟ್ಟಿ ಆಗ್ಬೇಕಾ ಗ್ರೇವಿ? ಇಲ್ಲ ಇಲ್ಲ, ಕರೆಕ್ಟಾಗಿದೆಯಾ? ಈಗ ನಿಮ್ಮ ಮನೇಲಿ ಏನು ತಂದಿದ್ದೀರಾ ತಿನ್ನಕ್ಕೆ? ಚಪಾತಿ ತಂದಿದ್ದೀನಿ. ಚಪಾತಿ ನೀವೇ ಮಾಡಿರೋದಾ? ಹೌದು. ಯಾರು ಇದ್ದೀರಾ ಮಲ್ಲಿ ಅಂತ ಹೇಳಲಿಲ್ಲ? ಅತ್ತೆ ಮಾವ ಇದ್ದಾರೆ. ಇದಾರಾ? ಅಡುಗೆ ಮಾಡ್ತಾರೆ ಅವರು? ಹಾಂ, ಮಾಡ್ತಾರೆ. ಅದೇ ಸ್ವಲ್ಪ ಸೇಫ್ಟಿ ನಿಮಗೆ. ಇಲ್ಲ ಅಂಗಡಿಗೆ ಇಬ್ರು ಗಂಡ ಹೆಂಡತಿ ಹೋಗ್ಬಿಟ್ರೆ ಯಾರು ಕೂತ್ಕೊಳ್ತಾರೆ? ಮನೇಲಿ ಯಾರು ನೋಡ್ಕೊಳ್ಳೋದಾರ ಮಕ್ಕಳನ್ನೆಲ್ಲ? ಹೌದು, ನೋಡ್ಕೊಂತಾರೆ ನಮ್ಮ ಅತ್ತೆ. ನಿಮ್ಮ ಮತ್ತೆ ನೋಡ್ಕೊಳ್ತಾರಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈಗ ಇದಾಯ್ತು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕ್ಬಿಡಿ. ಎಣ್ಣೆ ಬಿಡ್ತಾ ಇದೆ ಅಂದರೆ ಆಗಿದೆ ಅಂತ. ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರು. ಎಷ್ಟು ಲಾಸ್ಟ್ ಇದೆ ಅಂತ ಹೇಳಿ. ಅಷ್ಟೇ, ಆಯ್ತು, ಮುಗೀತು. ಫಸ್ಟ್ ಲಾಸ್ಟು ಪೆಪ್ಪರು ಫ್ಲೇವರ್ಗೆ. ಫ್ಲೇವರ್ಗೋಸ್ಕರನಾ? ಬಟರ್ ಹಾಕಿ ಲಾಸ್ಟಲ್ಲಿ ನಿಂಬೆಹಣ್ಣು ಬಿಟ್ರೆ ಆಯ್ತು. ಎಷ್ಟು ಲಾಸ್ಟು? ಅಷ್ಟೇ, ಫಸ್ಟ್ ಲಾಸ್ಟಲ್ಲಿ ಪೆಪ್ಪರ್ ಹಾಕಿ, ಅದಾದ್ಮೇಲೆ ತಿರ್ಗಾ ಲಾಸ್ಟಲ್ಲಿ ಸ್ವಲ್ಪ ಅದು ಬಟರ್ ಹಾಕಿ, ಲಾಸ್ಟಲ್ಲಿ ತಿರ್ಗಾ ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಲಾಸ್ಟಲ್ಲಿ ಹಾಕ್ಬೇಕು ಸರ್. ಓಕೆ, ಲಾಸ್ಟ್. ಓಕೆ, ನೋ ಪ್ರಾಬ್ಲಮ್. ಎಲ್ಲ ಹಾಕೋಣ, ಡೋಂಟ್ ವರಿ. ಆಫ್ ಮಾಡೋಣ ಇದನ್ನ? ಹಾಂ, ಆಯ್ತು. ಆಫ್ ಮಾಡಲ್ವಾ? ಹಾಂ, ಎಷ್ಟೊಂದು ಇಬ್ಬರಿಗೆ ಆಗುತ್ತಾ? ನಮ್ಮ ಮನೇಲಿ ಎಲ್ಲರೂ ತಿಂತೀವಿ ಸರ್. ಎಲ್ಲರೂ ತಿಂತೀರಾ? ಎಲ್ಲರೂ ಬರ್ಸೋದೇನಾ? ಅಲ್ಲ, ಇಷ್ಟನ್ನ ಎಲ್ಲರೂ ತಿಂತೀರಾ? ಒಂದು ಟೈಮ್ಗೆ ಆಗತ್ತಲ್ಲ. ಒಂದು ಟೈಮ್ಗೆ ಆಗುತ್ತಾ? ಓಕೆ, ಕಡೆಯದಾಗಿ ಬೆಣ್ಣೆ, ಅದಾದ್ಮೇಲೆ ಇನ್ನೂ ಸ್ವಲ್ಪ ಕಡೆಯದಾಗಿ ನಿಂಬೆಹಣ್ಣು, ಲಾಸ್ಟಲ್ಲಿ ಲೆಮನ್. ಇದೇ ಲಾಸ್ಟ್ ತಾನೆ? ಹಾಂ, ಲಾಸ್ಟ್. ಇನ್ನೇನು ಹಾಕಂಗಿಲ್ಲ ತಾನೆ? ತಿನ್ನೋದು ಲಾಸ್ಟ್ ಅಷ್ಟೇ. ರೆಡಿ ಆಗಿದೆ ಮೇಥಿ ಚಿಕನ್. ಅಬ್ಬಾ, ಮೇಥಿ ಚಿಕನ್ ರೆಡಿ ಆಗಿದೆ. ನಮ್ಗಂತೂ ಸುಸ್ತಾಗಿದೆ. ಕೊಟ್ಬಿಡಿ. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲಲ್ಲಿ ಮೇಥಿ ಚಿಕನ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಚಿಕನ್ ಫಸ್ಟು ನಾವು ನೋಡ್ತೀವಿ. ಚಿಕನ್ ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ. ಬನ್ನಿ ಮೇಡಮ್. ಯಾರೋ ಬಂದಿದ್ದಾರೆ, ನಿಮ್ಮ ಮಕ್ಳಿಗೆ ಬಂದಿದ್ದಾರಲ್ಲ? ಹೌದು. ನಿಮ್ಮ ಪಕ್ಕದ ಮನೆ ಯಾರೋ ಬಂದಿದ್ದಾರಲ್ಲ, ಏನೋ ಹೆಸರು? ರಂಶಿ ಅಂತ. ರಂಶಿ, ಬನ್ರಿ. ನಿಮ್ಮ ಮಕ್ಳ ಹೆಸರೇನು? ಕೀರ್ತನ, ಯಶ್ವಿತಾ. ಕೀರ್ತನ, ಯಶ್ವಿತಾ ಇಬ್ರು ಬರ್ತಾ ಇದ್ದಾರಾ? ಬನ್ನಿ 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 ಕೂತ್ಕೊಳ್ಳಿ. ರಂಶಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೇಜಸ್ವಿ ಅವರ ಇಬ್ಬರು ಮಕ್ಕಳು, ಅವ್ರ ಪಕ್ಕದ ಮನೆ, ಅವ್ರ ಫ್ರೆಂಡು ಎಲ್ಲಾರನ್ನು ಕರ್ಕೊಂಡ್ ಬಂದಿದ್ದಾರೆ. ಟೇಸ್ಟ್ ಮಾಡೋದಾ? ಮಾಡಿ. ಏ ಮೂರ್ತಿ, ತಟ್ಟೆ ತಗೊಂಬಾರ. ಇಲ್ಲಿ ಮಕ್ಕಳೆಲ್ಲ ಬಂದಿದ್ದಾರೆ. ಚಿಕನ್ ಕೊಡ್ಬಾರಲ್ಲ. ಬಾರ. ಓಹೋ, ಏನೋ ಇಷ್ಟೊಂದು ದೊಡ್ಡ ಚಪಾತಿ ತಂದ್ಬಿಟ್ಟಿದ್ಯಾ? ಯಾರ ಮನೆ ಇದೆ ಇದು? ಇವ್ರ ಮನೆಯವ್ರದೇನಾ? ಏನ್ರಿ ಇಷ್ಟೊಂದು? ಅದನ್ನ ಕಟ್ ಮಾಡಿದ್ದಾರೆ ಅವರು. ಹೌದಾ? ಇಟ್ಟಿರ್ತಾರೆ, ನಾಳೆ ಬೆಳಗ್ಗೆ ಬೇಕಾಗುತ್ತೆ ಅಂತ. ರಂಶಿ, ಏನ್ ಮಾಡ್ಕೊಂಡಿದ್ದೀರಾ? ಡಿಗ್ರಿ ಫಸ್ಟ್ ಇಯರ್. ಡಿಗ್ರಿ ಫಸ್ಟ್ ಇಯರ್. ಯಾವ ಡಿಗ್ರಿ, ಯಾವ ಕಾಲೇಜ್ ಓದಿದ್ದು? ಓದ್ತಾರದು ಯಾವ ಕಾಲೇಜು? ಇವಾಗ AMC ಅಲ್ಲಿ ಓದ್ತಾ ಇದ್ದೀನಿ. ಮನೆಯವ್ರದಿಲ್ಲ ನಿಮ್ದು? ಬೊಮ್ಮಸಂದ್ರ. ಬೊಮ್ಮಸಂದ್ರ. ನೀವು ಚಿಕನ್ ಎಲ್ಲ ತಿಂತೀರಾ? ಓಕೆ, ತೊಗೊಳ್ಳಿ. ನಿಮ್ಮ ಫ್ರೆಂಡ್ ಸ್ವಲ್ಪ ಬಡಿಸಿ ತಿನ್ನೋಳಿ. ಅವ್ರೂ ಇನ್ನಿ ಚೆನ್ನಾಗಿದೆ ನೋಡ್ಬಿಟ್ರಿ. ಚೆನ್ನಾಗಿಲ್ಲ ಅಂದ್ರೆ ಏನು ಚೆನ್ನಾಗಿಲ್ಲ, ಏನು ಜಾಸ್ತಿ ಆಗಿದೆ, ಏನು ಕಡಿಮೆ ಆಗಿದೆ? ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ. ಆಮೇಲೆ ಮ್ಯಾನೇಜ್ ಅವರು ಬರಲ್ಲ, ಅಷ್ಟು ಸ್ವಲ್ಪ ಉಪ್ಪೆಲ್ಲ ಜಾಸ್ತಿ ಆಗುತ್ತೆ. ತಿನ್ರಿ ರೀ. ನಾ ಮಾತ್ರ ಉಪ್ಪಾಗಿರೋ ತಿನ್ಬೇಕು, ನೀವು ಹಂಗೆ ಹೋಗ್ಬೇಕಾ? ತಿನ್ರಿ, ಚೆನ್ನಾಗಿದೆ. ಚಪಾತಿ ಏನು ಮಾಡಿದ್ದೀವಿನಾ? ಅತ್ತೆ ಅಡುಗೆ ಮಾಡ್ತಾರಾ? ಮಾಡ್ತಾರೆ.
ಟೇಸ್ಟ್ ಮಾಡ್ರಿ ರೀ ರಂಶಿ. ತಿಂದೆ. ಅದೇನ್ರಿ ರಂಶಿ ಅಂತ ಹೆಸರು ನಿಮ್ದು? ಸರಿ ಹೆಸರು ಹೇಳ್ರಿ ನಿಮ್ದು. ನನ್ನ ಹೆಸರು ರಂಶ್ಯಾ ಅಂತ. ರಂಶಾ. ರಂಶ್ಯಾ. ರಂಶಿಯಾ. ಓಕೆ. ಸಕ್ಕತ್ತಾಗಿದೆ ಚಪಾತಿಗೆ. ನಾವು ಖಾರ ಜಾಸ್ತಿ ತಿನ್ನಲ್ಲ ಸರ್. ಯಾಕೋ? ನಿಮ್ಗೋಸ್ಕರ ಅಂತ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ. ಚಿತ್ತೂರು ಖಾರ ತಿನ್ನಲ್ವಾ? ತಿಂತೀವಿ ಅಲ್ಲಿ ಊರಲ್ಲಿ, ಇಲ್ಲಿ ಮನೇಲಿ ಯಾರು ಜಾಸ್ತಿ ತಿನ್ನಲ್ಲ, ಮಕ್ಕಳು ಅತ್ತೆ ಮಾವ. ಮನೇಲಿ ನಾನೇ ಖಾರ ಜಾಸ್ತಿ ತಿನ್ನಲ್ಲ. ಸಾಕು ನನಗೆ. ಅಯ್ಯೋ ಇವ್ರೇನ್ರಿ ನಿಮ್ಮ ಥರ ಇವರು ಸ್ವಲ್ಪ ತಿನ್ರಿ. ಸಾಕು ಸರ್. ಯಾಕೋ ನಾನು ಏನು ಹೇಳ್ತಾ ಇದ್ದೀರಾ? ಅವ್ರು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಈ ರೆಸಿಪಿ ಚೆನ್ನಾಗಿದೆ. ಮತ್ತೆ ತಿನ್ನಿ. ರಂಶಿ ಖಾಲಿ ಮಾಡೋ ತನಕ ಮಿಲ್ಟ್ರಿ ಊಟದಿಂದ ಈಚೆ ಕೊಡಲ್ಲ, ಬಿಲ್ ಆಮೇಲೆ ನೀವೇ ಕೊಡಬೇಕಾಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರೋ ಅಡುಗೆ ಮಾಡಿದ್ದೀರಾ. ಅರೇಕಾ ಟೀ ಅವರು ನಿಮ್ಮೊಂದು ಟೀ ಕೊಟ್ಟಿದ್ದಾರೆ. ರುಚಿಯಾದಂಥ ಟೀ, ಆರೋಗ್ಯಕ್ಕೆ ಟೀ, ಸೌಂದರ್ಯಕ್ಕೆ ಟೀ, ತುಂಬ ಚೆನ್ನಾಗಿದೆ ಟೀ. ಇದು ಕುಡಿದು ನೋಡಿ. ಅರೇಕಾ ಟೀ. ತ್ರಿಬಲ್ ಡಿಶ್ ವಾಶ್ ಮತ್ತು ಡಿಟರ್ಜೆಂಟ್ ಸೋಪು ನಿಮ್ಮ ಅಂಗಡಿಲಿ ಮಾಡ್ತೀರಾ ಇದನ್ನ? ಇಲ್ಲ ನೋಡಿ, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಇದು ತುಂಬ ಇದೆ, ಅದೇ ಇದೆ, ಡಿಟರ್ಜೆಂಟ್ ಬಾರ್ ಇದೆ, ಜೊತೆಗೆ ಡಿಶ್ ವಾಶ್ ಕೂಡ ಇದೆ. ಇದಲ್ಲದೆ ಇದೇನೋ ಸಾಲಿಲ್ಲ ಅಂತ ಹೇಳಿದ್ರೆ ₹1,000 ಗಿಫ್ಟ್ ವೋಚರ್ ಬೇರೆ ಕೊಟ್ಟಿದ್ದಾರೆ. ಇನ್ನೂ ಹೋಗಿ ಎಷ್ಟು ಬೇಕಾದ್ರೂ ಈ ಡಿಶ್ ವಾಶನ್ನು ತರ್ಬೋದು, ಜೊತೆಗೆ ಡಿಟರ್ಜೆಂಟ್ ಸೋಪನ್ನು ಕೂಡ ತರ್ಬೋದು. ತ್ರಿಬಲ್ ಸೋಪ್ ಅಂಡ್ ಡಿಟರ್ಜೆಂಟ್ ಅವ್ರ ಕಡೆಯಿಂದ ಆಕರ್ಷಕ ಬಹುಮಾನ. ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ನವಿಲ್ಗಿರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ. ರವಿ ಮಸಾಲದವರು ಮಸಾಲನ ಕೊಟ್ಟಿದ್ದಾರೆ. ರವಿ ಮಸಾಲ ಪುಡಿ ಒಂದು 3 ತಿಂಗಳಾಗುತ್ತೆ. ಅಂಗಡಿ ಮಾರ್ಬಿಟ್ಟಿರ ಆಮೇಲೆ ಯೂಸ್ ಮಾಡ್ರಿ. ಕೂದಲು ಚೆನ್ನಾಗಿದೆ ನಿಮ್ದು, ಸ್ವಲ್ಪ ಉದುರಿದೆಯಲ್ಲ ಮುಂದ್ಗಡೆ, ಉದುರ್ತಾ ಇದೆ. ಇವಾಗ ಶುರು ಆಗಿದೆ ಕತೆ. ಇವಾಗ ಇಟ್ಕೊಳ್ಳಿದ್ದೀನ. ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಹರ್ಬಲ್ ಶಾಂಪೂ ಕೊಟ್ಟಿದ್ದಾರೆ. ವಿಟಮಿನ್ ಇ ಇರ್ತಕ್ಕಂಥ ಏಕೈಕ ಆಯಿಲ್. ಜೊತೆಗೆ ಲ್ಯಾಬಲ್ಲಿ ಟೆಸ್ಟ್ ಆದಾಗ ಇ ಇರೋ ಅಂತ ಅಂದರೆ ವಿಟಮಿನ್ ಇ ಕಂಡು ಬಂದಿದ್ದು ಒಂದೇ ಆಯಿಲ್ನಲ್ಲೇ. ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ. ಹರ್ಬಲ್ ಶಾಂಪೂ ಕೂಡ ಇದೆ. ಮಯಾಸ್ ಅವರು ಒಂದು ರಸಮ್ ಪ್ಯಾಕೆಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಫಲಕವನ್ನು ಕೊಟ್ಟಿದ್ದಾರೆ. ₹1,000 ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಅವರ ಶೋರೂಮ್ ಇದೆ. ಇದಲ್ಲದೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಗ್ಗಂಡಬಿ ಭಾಗ 2 ನಾನ್ ವೆಜ್ ಸ್ಪೆಷಲ್ ಪುಸ್ತಕ ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಖಾಲಿ ಮಾಡಿರೋದ್ರಿ ಅದೇನು ಖಾಲಿ ಮಾಡಿ. ನಮಸ್ಕಾರ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಗ್ರೇವಿ, ಚಪಾತಿ, ಪೂರಿ, ದೋಸೆಗೆಲ್ಲ ಚೆನ್ನಾಗಿರುತ್ತೆ, ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಳ್ಳೆ ಸಿಸ್ಟಮಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಖಾಲಿ ಮಾಡ್ತಾ ಇದ್ದೀನಿ. ಜೊತೆಗೆ ನೀವು ಕೂಡ ಈ ಅದ್ಭುತವಾಗಿರೋ ಚಿಕನನ್ನು ನೋಡಿಕೊಂಡು ಮಾಡ್ಕೋಬೋದು. ಮೇಥಿ ಚಿಕನ್ ಸೆಮಿ ಗ್ರೇವಿ ಮಾಡುವ ವಿಧಾನ. ಮೊದಲು ಮಿಕ್ಸಿ ಜಾರಿಗೆ ಗೋಡಂಬಿ ಹಾಕಿ ರುಬ್ಬಿ ಪುಡಿ ಮಾಡಿಕೊಂಡು ಇದಕ್ಕೆ ನೀರು ಹಾಕಿ ಕಲಿಸಿಕೊಳ್ಳಿ. ಒಂದು ಪ್ಲೇಟಿಗೆ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ, ಅರಿಶಿನ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಚಿಕನ್ ಹಾಕಿ ಚೆನ್ನಾಗಿ ಕಲಸಿ ಅರ್ಧ ಗಂಟೆ ನೆನೆಯಲು ಬಿಡಿ. ಬಾಣಲೆಗೆ ಎಣ್ಣೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಮೆಂತ್ಯ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಡಿಸಿ ನೆನೆಸಿಟ್ಟ ಚಿಕನ್ ನೀರು ಹಾಕಿ ಚೆನ್ನಾಗಿ ಬೇಯಿಸಿ ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಮೊಸರು, ಉಪ್ಪು, ಕಸೂರಿ ಮೇಥಿ, ಗೋಡಂಬಿ ಮಿಶ್ರಣ, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿ ಮೇಲೆ ಬೆಣ್ಣೆ, ನಿಂಬೆ ರಸ ಹಾಕಿದರೆ ಮೇಥಿ ಚಿಕನ್ ಸೆಮಿ ಗ್ರೇವಿ ನಿಮ್ಮನ್ನೆಲ್ಲೂ ರೆಡಿ. ಬನಶಂಕರಿ ದೊನ್ನೆ ಬಿರಿಯಾನಿಯಿಂದ ಬರ್ತಾ ಇದ್ದಾರೆ. ಅದ್ಭುತ ಇರುವಂಥ ಅಡುಗೆನ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸಾಕಷ್ಟು ವರ್ಷಗಳ ಕಾಲ ಬೇರೆ ಹೋಟೆಲ್ಗಳಲ್ಲಿ ಕೆಲಸ ಮಾಡಿ ನಾವೇ ಒಂದು ಹೋಟ್ಲು ಯಾಕೆ ತೆಗಿಬಾರ್ದು, ತೆಗೆದ್ರೆ ಏನಾಗುತ್ತೆ ಅಂತ ಚಾಲೆಂಜ್ ಆಗಿ ನಮ್ಮ ಚಿನ್ನೇಗೌಡರು ಅನ್ನೋರು ಒಂದು ಹೋಟ್ಲು ಓಪನ್ ಮಾಡಿದ್ರು. ಅದೇ ಬನಶಂಕರಿ ದೊನ್ನೆ ಬಿರಿಯಾನಿ ಹೋಟ್ಲು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬನಶಂಕರಿ ದೊನ್ನೆ ಬಿರಿಯಾನಿ ಹೋಟ್ಲಿಂದ ಬಂದಿದ್ದಾರೆ. ಒಳ್ಳೆ ಒಂದು ಅಡುಗೆ ಮಾಡಿ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ನಮಸ್ಕಾರ ಸರ್. ತಮ್ಮ ಹೆಸರು? ರಾಜು. ರಾಜು 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 ಎಲ್ಲಿ ಕೆಲಸ ಮಾಡ್ತಾ ಇರಿ? ಮೊದಲು ಹೈದರಾಬಾದಲ್ಲಿ ಮಾಡ್ತಾ ಇದೆ. ಹೈದರಾಬಾದಲ್ಲಿ ಮಾಡ್ತಾ ಇದೆ. ತೆಲುಗು ವಸ್ತುಂದಾ? ತೆಲುಗು ಮಾತಾಡ್ತಾ. ಓ, ಅಷ್ಟೇ ಮಾತಾಡಬೇಕು. ಮುಂದಕ್ಕೆ ನಾವು ಮಾತಾಡಿದ್ರೆ ನೀವು ಭಯ ಬಿದ್ದುಬಿಡ್ತೀರಾ. ಓಕೆ. ಆಮೇಲೆ ಚೆನ್ನೈ, ಸ್ಟಾರ್ಟಿಂಗ್ ಚೆನ್ನೈಯಲ್ಲಿ ಕೆಲಸ ಮಾಡಿದ್ರಿ? ಅಮರಾವತಿ ರೆಸ್ಟೋರೆಂಟ್. ಅಮರಾವತಿ ರೆಸ್ಟೋರೆಂಟು, ಆಂಧ್ರದಲ್ಲಿ ಕೆಲಸ, ಇವಾಗ ಚಿನ್ನೇಗೌಡ್ರ ಹತ್ರ ಕೆಲಸ. ಹೌದು. ಬನಶಂಕರಿ ದೊನ್ನೆ ಬಿರಿಯಾನಿ ಹೋಟೆಲ್ ಕೆಲಸ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆ ಚೆಫ್, ಸುಮಾರು ಒಂದು 10-12 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಒಳ್ಳೆ ಹುಡುಗ ಸಿಕ್ಕಿದ್ದಾರೆ ನಮ್ಮ ಚಿನ್ನೇಗೌಡರಿಗೆ. ಅದ್ಭುತವಾಗಿರುವಂಥ ಬನಶಂಕರಿ ದೊನ್ನೆ ಬಿರಿಯಾನಿನಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ವೈವಿಧ್ಯಮಯ ಅಡುಗೆನ ಮಾಡ್ತಾ ಇದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಅಬ್ಬಯ್ಯನಾಡು ಸ್ಟುಡಿಯೋ ಇದೆ, ಅದ್ರ ಪಕ್ಕಕ್ಕೆ ನಾಯ್ಡು ಲೇಔಟ್ ಇದೆ. ನಾಯ್ಡು ಲೇಔಟ್ ಒಳಗೆ ಬಂತು ಅಂತ ಹೇಳಿದ್ರೆ ಬನಶಂಕರಿ ದೊನ್ನೆ ಬಿರಿಯಾನಿ ಹೋಟ್ಲ್ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಾಜು ಅವರು ಬಂದಿದ್ದಾರೆ. ರಾಜು, ಏನ್ ಮಾಡ್ತಾ ಇದ್ದೀರಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ಗುಂಟೂರು ಚಿಕನ್. ಗುಂಟೂರು ಚಿಕನ್, ತೆಲುಗು ವರ್ಡ್. ಗುಂಟೂರು ಚಿಕನ್ చేస్తారా? ಓಕೆ. ಏನೇನು ತಂದಿದ್ದೀರಾ ಮಾಡಕ್ಕೆ? ಗುಂಟೂರು ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಟ್ಟೆ, ವಿನಿಗರ್, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ ಸಾಸ್, ಒಣಮೆಣಸಿನಕಾಯಿ,
ಹಸಿಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಕಲ್ಲುಪ್ಪು, ಎಣ್ಣೆ. ಗುಂಟೂರು ಚಿಕನ್ ಹಾಂ ಸರ್. ಖಾರ ಇರುತ್ತಾ? ಹಾಂ, ಖಾರ ಇರುತ್ತೆ. ಎಣ್ಣೆ ಹಾಕ್ಲಾ? ಇಲ್ಲ, ಎಣ್ಣೆ ಇಲ್ಲ. ಎಣ್ಣೆ ಬೇಡವಾ? ಬಾಯ್ಲ್ ಮಾಡ್ಕೊಂಡು ಆಮೇಲೆ ಟಾಸ್ ಮಾಡ್ತೀವಿ. ಫಸ್ಟ್ ಬಾಯ್ಲ್ ಮಾಡ್ತೀರಾ? ಫಸ್ಟ್ ಬಾಯ್ಲ್ ಮಾಡಿ. ಮಕ್ಳಿ ಗುಂಟೂರು ಚಿಕನ್ನು ಖಾರವಾಗಿರುವಂಥ ಚಿಕನ್ನು ಗ್ರೇವಿನ ಡ್ರೈಯಾ? ಡ್ರೈ. ಒಳ್ಳೆ ಡ್ರೈ ಐಟಮಾ? ಒಳ್ಳೆ ಏನಕ್ಕೆ ಚೆನ್ನಾಗಿರುತ್ತೆ ರಾಜು ಇದು? ಡ್ರೈ ಐಟಮ್ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಓಕೆ, ನಿಮ್ಮ ಹೋಟ್ಲಲ್ಲಿ ಏನಕ್ಕೆ ಯಾವ್ದ್ರ ಜೊತೆ ತಗೊಳ್ತಾರೆ ಇದನ್ನ? ಆಮೇಲೆ ಪಾರ್ಸಲ್ ಜಾಸ್ತಿ ಹೋಗುತ್ತೆ ಇದು. ಓಕೆ, ಮಾಡಿ. ಗುಂಟೂರು ಚಿಕನ್ ಅನ್ನ ಮಾಡ್ತಾ ಇದ್ದಾರೆ. ಮೊಸರು ಹಾಕ್ತಾ ಇದ್ದೀನಿ. ಮೊಸರು ಗಟ್ಟಿಯಾದಂಥ ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು, ವಿನಿಗರ್, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗುಂಟೂರು ಚಿಕನ್ನು ರೆಡಿ ಆತುಂದಿ. ಟೊಮೆಟೊ ಸಾಸ್, ಚಿಲ್ಲಿ ಪೌಡ್ರು. ನಿಮ್ಮ ಗುಂಟೂರು ಹಿಂಗೆ ಮಾಡೋದಾ? ಹಾಂ, ತೆಲುಗು ಒಳ್ಳೆಲ್ಲ ಹಿಂಗೆ ಮಾಡೋದಾ? ಹಿಂಗೆ ಮಾಡ್ತೀವಿ. ಓಕೆ. ಕಲ್ಲುಪ್ಪು, ಓಕೆ. ಎಲ್ಲ ಆಂಧ್ರ ಸ್ಟೈಲ್. ಚೈನೀಸ್ ಸಾಲ್ಟ್ ಇಟ್ಟಿದ್ದೀನಿ. ಆಮೇಲೆ ಏನು ಬೇಕು? ಚೈನೀಸ್ ಸಾಲ್ಟ್ ಸ್ವಲ್ಪ ಬೇಕು. ಚೈನೀಸ್ ಸಾಲ್ಟ್ ಹಾಕ್ಬೇಕಾ? ಹಾಕಿ. ಚೈನೀಸ್ ಸಾಲ್ಟ್ ಅಂದರೆ ಇಲ್ಲ, ಅದು ಹಾಕಿದ್ರೇ ಟೇಸ್ಟ್ ಬರೋದು. ಅದನ್ನ ಹಾಕ್ತಾರೆ ಹೋಟ್ಲುಗಳಲ್ಲಿ ಅಂತ ತೋರಿಸ್ತಾ ಇದೀವಿ. ಅದನ್ನ ಹಾಕ್ತಾರೆ. ಓಕೆ ಸರ್. ಆಮೇಲೆ ಕರ್ಬೇವಿನ ಸೊಪ್ಪು, ಆರೆಂಜ್ ರೆಡ್ ಕಲರ್. ಏನು? ಆರೆಂಜ್ ರೆಡ್ ಕಲರ್ ಬೇಕಾ? ಹಾಂ, ಇಲ್ಲಿ ಹಾಕ್ತೇವೆ. ಸ್ವಲ್ಪ ಹಾಕಿ. ಸ್ವಲ್ಪ. ಓಹೋ, ಓಕೆ. ಆಮೇಲೆ ಬಾಯ್ಲ್ ಆಗ್ಲಾ? ಹಿಂಗೆ ಡೈರೆಕ್ಟ್ ಬಾಯ್ಲ್ ಇದು? ಹಾಂ. ಏನು ಸಖತ್ ಈಸಿ ಥರ ಕಾಣ್ತದಲ್ಲ ಇದು. ಹೋಟೆಲ್ಗಳಲ್ಲಿ ಮಾಡಬೇಕು, ರುಚಿ ಬರಬೇಕು ಅಂದರೆ ತಿಳ್ಕೊಂಡಿರೋದು ಒಂದೇ, ಈ ಟೇಸ್ಟಿಂಗ್ ಪೌಡ್ರು ಹಾಕಬೇಕು ಅಂತ. ಇವಾಗ ಇದೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಈಗ ಹ್ಯಾರೋಮ್ಯಾಟಿಕ್ ಪೌಡರ್ ಅಂತ ಬರ್ತಾ ಇದೆ. ಯಾವುದು? ಹ್ಯಾರೋಮ್ಯಾಟಿಕ್ ಪೌಡರ್. ದೊಡ್ಡ ರೆಸ್ಟೋರೆಂಟ್ ಎಲ್ಲ ಇದು ಯೂಸ್ ಮಾಡಲ್ಲ, ಬೇರೆ ಥರ ಯೂಸ್ ಮಾಡ್ತಾರೆ. ಅದೇ ಇದೆಲ್ಲ ಸ್ಟಾಪ್ ಮಾಡಿಬಿಟ್ಟು ರೆಸ್ಟೋರೆಂಟ್ಗಳಲ್ಲಿ ಹ್ಯಾರೋಮ್ಯಾಟಿಕ್ ಪೌಡರ್ ಯೂಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿರ್ತದೋ? ಅದು ಸೇಮ್ ಫ್ಲೇವರ್, ಅದು ಹರ್ಬಲ್ ಇಂದ ತಯಾರಾಗ್ತಾ ಇದೆ ಅದು. ಓಕೆ. ಗುಂಟೂರು ಚಿಕನ್ ಹಿಂಗೇನಾ ಮಾಡೋದು ರಾಜು? ಏನಿದೆ ನೆಕ್ಸ್ಟ್ ಇದು ಕೆಲಸ? ಮತ್ತೆ ಟಾಸ್ ಮಾಡಬೇಕು. ಫಸ್ಟ್ ಇದು ಬೇಯಿಸ್ಕೋಬೇಕಾ? ಫಸ್ಟ್ ಬೇಯಿಸ್ಬೇಕು. ಚಿಕನ್ ಬೆಂದಿಲ್ಲ, ಫಸ್ಟ್ ಇಲ್ಲೇ ಬೇಯ್ತಾ ಇರೋದು? ಹಾಂ, ಇಲ್ಲೇ ಬೇಯ್ತಾರೆ. ಗುಂಟೂರು ಚಿಕನ್ ಸೇಮು ನಿಮ್ಮ ಶರ್ಟ್ ಕಲರು, ಈ ಗುಂಟೂರು ಕಲರು ಎರಡು ಒಂದೇ ನೋಡಿ. ಸ್ವಲ್ಪ ಏನು ಮಾಡಬೇಕು? ಬಾಯ್ಲ್ ಆಗ್ಬೇಕು ಸರ್. ಆಗಲಿ. ಮುಚ್ಚೋಣ? ಹಾಂ, ಮುಚ್ಚಬೇಕಾ? ಮುಚ್ಚಬೇಕು ಸರ್. ನಿಮ್ಗೆ ಏನು ಬೇಕು ಹೇಳಿ, ನಾನು ಮಾಡ್ತೀನಿ, ಡೋಂಟ್ ವರಿ. ಈಗ ಅದಕ್ಕೆ ಬೇಕಾಗಿರೋದು ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಳ್ಳಿ. ಏನದು? ಮೊಟ್ಟೆ. ಮೊಸರು ಹಾಕು, ಅಚ್ಕಾರದ ಪುಡಿ ಹಾಕು, ಎಲ್ಲವನ್ನು ಹಾಕು. ನೀರು ಹಾಕಿಲ್ಲ ನಾವು ಇದಕ್ಕೆಲ್ಲ? ಸ್ವಲ್ಪ ನೀರು ಹಾಕಿ. ಸ್ವಲ್ಪ ನೀರು ಹಾಕಿದೀವಿ. ಆ ಮೊಸರು ಚಿಕನಿಂದ ನೀರು ಬಿಡುತ್ತೆ. ಓಕೆ, ಅದು ಸೆಟ್ ಆಗುತ್ತೆ. ಓಕೆ. ಇದು ಪಾರ್ಸಲ್ ಜಾಸ್ತಿನಾ? ಹಾಂ, ಇದು ಡ್ರೈ ಆಗುತ್ತಾ? ಪೂರ್ತಿ ಡ್ರೈ ಮಾಡ್ತೀರಾ ಇದನ್ನ? ಇದು ಗ್ರೇವಿ ಇರುತ್ತಾ, ಡ್ರೈ ಆಗುತ್ತಾ? ಡ್ರೈ ಬರುತ್ತೆ ಇದು. ಓಕೆ. ಡ್ರೈ ಬರುತ್ತೆ. ಇದರಿಂದ ಇದು ಲಿಕ್ವಿಡ್ ಸಾಸ್ ಬರುತ್ತಲ್ವಾ, ಹಾಂ, ಇದರಿಂದ ಇದು ಅರ್ಧ ಸಾಸ್ ನಮ್ಗೆ ಮಿಕ್ಕುತ್ತೆ. ಓಕೆ. ಅದರಿಂದ ಮತ್ತೆ ಜಿಂಜರ್ ಚಿಕನ್ ಮಾಡ್ತೀವಿ. ಅದು ಸಾಸು ವೇಸ್ಟ್ ಮಾಡಲ್ಲ. ಹಾಂ, ಅದರಿಂದ ಜಿಂಜರ್ ಗ್ರೇವಿಯಿಂದ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತೀವಿ. ಜಿಂಜರ್ ಚಿಕನ್ ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಓಕೆ. ಏನೇನೋ ಮಾಡ್ತೀರಾ ಸ್ವಾಮಿ ನೀವು. ಹೋಟ್ಲವರು ಬಿಸಾಕೋ ಸೀನೇ ಇಲ್ಲ. ಇದರಿಂದ ಸ್ವಲ್ಪ ಈರುಳ್ಳಿ ಪೇಸ್ಟ್ ಹಾಕೋಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೂ ಸ್ವಲ್ಪ ಹಾಕೋಬೇಕು. ಓಕೆ. ಹಾಕೊಂಡು ಚಿಕನ್ ಆ್ಯಡ್ ಮಾಡಿಕೊಂಡು ಬಟ್ರ್ ಹೊಡಿಬೇಕು. ಬಟ್ರ್ ಹೊಡೆದ್ಬಿಟ್ಟು ಅದು ಮತ್ತೆ ಸ್ವಲ್ಪ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಗ್ರೇವಿ ಹಾಕಿ. ಬಟ್ರು ಹೊಡಿಬೇಕಂತೆ, ಮಾಡ್ಕೊಂಡೋಗಿ ಸರ್. ಅದೇ ರೆಡಿ ಮಾಡ್ಕೊಳ್ತೀನಿ ನಿಮ್ಮ ಮೊಟ್ಟೆ? ಅಷ್ಟೇ, ಟಾಸ್ ಮಾಡೋಕೆ ಕೊಡ್ಕೊಳ್ತೀನಿ. ಎಲ್ಲ ಐಟಮ್ ಇಲ್ಲಿ ಇದೆ. ಟಾಸ್ ಮಾಡೋಕೆ ಯಾವ್ದು ಕೊಡಲಿ ನಿಮಗೆ? ಅದೇ ಈಗ ಕೊಟ್ಟಿರಲ್ವ, ಅದು ಕೊಡ್ಲಾ? ಇದು ಬೆಂದಾದ್ಮೇಲೆ ತೆಗಿಬೇಕಲ್ಲ? ಹಾಂ. ಎಷ್ಟು ನಿಮಿಷ ಬೇಕೆ? ಅಷ್ಟೇ, 7 ನಿಮಿಷ. 7 ನಿಮಿಷ. ನಿಮ್ಮಲ್ಲಿ ಬಿರಿಯಾನಿ ಮಟನ್ ಹೋಗುತ್ತಾ, ಚಿಕನ್ ಜಾಸ್ತಿ ಹೋಗುತ್ತಾ? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿನಾ? ಎಸ್ ಸರ್. ಬಿರಿಯಾನಿ ಯಾವ್ದು ಹೋಗುತ್ತಾ ನಿಮ್ಮಲ್ಲಿ? ದೊನ್ನೆ ಬಿರಿಯಾನಿ ಮಾಡ್ತಿರಲ್ಲ? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎರಡೂ ಮಾಡ್ತೀರಾ? ಎರಡೂ ಮಾಡ್ತೀವಿ. 7 ನಿಮಿಷ ಬೇಯಬೇಕು ಸರ್. 7 ನಿಮಿಷ ಬೇಯೋ ತನಕ ಡಿಸ್ಟರ್ಬ್ ಮಾಡಬಾರ್ದು. 7 ನಿಮಿಷ ಬೆಂದಾದ್ಮೇಲೆ ಚಿಕನ್ನು ಸಾಫ್ಟ್ ಆಗೋದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಬನಶಂಕರಿ ದೊನ್ನೆ ಬಿರಿಯಾನಿಯ ರಾಜು. ಓಕೆ, ಏನು ಮಾಡೋದು ನೆಕ್ಸ್ಟು? ಇದಕ್ಕೆ ಆಯಿಲ್ ಹಾಕಿ ಇದನ್ನ ಆ ಕಡೆ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಮಾಡ್ತೀರಾ? ಹಾಂ, ಇಲ್ಲಿ ಮಾಡ್ತೀವಿ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಏನು ಮಾಡ್ತಾ ಇದ್ದೀರಾ ನೀವು? ಮೊಟ್ಟೆ. ಹಾಂ, ಮೊಟ್ಟೆ. ಆಮೇಲೆ ಟಾಸ್ ಮಾಡ್ತೀವಿ. ಮೊಟ್ಟೆ. ಹಾಂ, ಓಕೆ. ಮೆಣಸಿನ್ಕಾಯಿ, ಡ್ರೈ ಚಿಲ್ಲಿ. ಏನದು? ಡ್ರೈ ಚಿಲ್ಲಿ, ಕರಿಬೇವು ಸೊಪ್ಪು. ಓಕೆ. ಇದಕ್ಕೆ ಲೈಟಿಗೆ ಬೇಕಾಗಿರೋ ಸಾಲ್ಟು. ಓಕೆ. ಓಕೆ. ಏನು ಮಾಡೋಣ ಈಗ ನೆಕ್ಸ್ಟು? ಈಗ ಅದು ಆಡ್ ಮಾಡಬೇಕು. ಇದನ್ನ ಇದಕ್ಕೆ ಹಾಕ್ತೀರಾ, ಇದಕ್ಕೆ ಹಾಕ್ತೀರಾ? ಇದಕ್ಕೆ ಹಾಕಿ ಪೀಸ್ ಮಾತ್ರ ತಲ್ಕೊಳ್ಳಿ. ಪೀಸ್ ಮಾತ್ರನಾ? ಸಾರು ಬೇಡ? ಹಾಂ, ಸಾರು ಬೇಡ. ಗ್ರೇವಿ ಹಂಗೆ ಬಿಟ್ಟು ಇನ್ನೊಂದು ಮಾಡ್ಬಿಡ್ತೀರಾ ನಿಮ್ಮ ಹೋಟ್ಲಲ್ಲಿ? ಹಾಂ. ಏಯ್, ಬಲ್ಲು ಹುಷಾರ್ರಿ ನೀವು ರಾಜು.
ಅದಕ್ಕೆ ಹೇಳಿದೆ ನೀವು ಗ್ರೇವಿ ಹಂಗೆ ಉಳಿಸ್ಕೊಂಡು ಜಿಂಜರ್ ಚಿಕನ್ ಮಾಡಿಬಿಡ್ತೀವಿ ಸರ್. ನಾವು ಕೊಡೋದು ನಿಮಗೆ ಇಲ್ಲ 2 ಐಟಮ್ ಆಗಿಬಿಡುತ್ತೆ. ಅದನ್ನ ಒಂದು ಡ್ರೈ ಆಗುತ್ತೆ, ಒಂದು ಕರಿ ಆಗುತ್ತೆ. ಓಕೆ, ಸಖತ್ ಐಡಿಯಾ ರೀ. ಓಹೋ, ಹಿಂಗೆ ಮಾಡಿದ್ರಿ ಏನು ಐಡಿಯಾ? ವೆರಿ ಗುಡ್. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕಿ. ತುಪ್ಪ 1 ಸ್ಪೂನು. ಎಸ್, 1 ಸ್ಪೂನ್ ತುಪ್ಪ. ರೆಡಿಯಾಗಿದೆ. ರೆಡಿನಾ? ರೆಡಿಯಾಗಿದೆ. ಸಖತ್ ಐಡಿಯಾ ಮಾಡಿದ್ರಿ ಬಿಡಿ ನೀವು. ಚೆನ್ನಾಗಿರುತ್ತೆ ಇದು. ಗುಂಟೂರು ಚಿಕನ್ ಡ್ರೈ ಇದು ರಾಜು? ಡ್ರೈ ಸರ್. ಸಖತ್ತ ಮಾಡಿದ್ದೀರಿ. ಆಂಧ್ರ ತಮಿಳ್ನಾಡವ್ರು ಕೆಲಸ ಕಲ್ತಿರೋ ಸ್ವಲ್ಪ ಬೇರೆ ಥರನೇ ಮಾಡ್ತಾರೆ. ಸ್ವಲ್ಪ ಕೊತ್ತಂಬರಿ, ಗುಂಟೂರು ಚಿಕನ್ ನಮ್ಮ ಬನಶಂಕರಿ ದೊನ್ನೆ ಬಿರಿಯಾನಿ ಹೋಟ್ಲಿಂದ ಬಂದಿದ್ದಾರೆ ರಾಜು. ಸುಮಾರು ವರ್ಷಗಳ ಕಾಲ ಚೆನ್ನೈನಲ್ಲಿ, ಸುಮಾರು ತಿಂಗಳ ಕಾಲ ಆಂಧ್ರ ಪ್ರದೇಶದಲ್ಲಿ, ಈಗಿರೋದು ಕರ್ನಾಟಕದಲ್ಲಿ, ಅದು ನಮ್ಮ ಅಬ್ಬಯ್ಯನವರು ಸ್ಟುಡಿಯೋ ಪಕ್ಕದಲ್ಲಿ ಅದ್ಭುತವಾಗಿರುವಂಥ ಅಡುಗೆನ ಮಾಡಿಕೊಟ್ಟಿದ್ದಾರೆ. ಒಳ್ಳೆಯ ಒಂದು ಆಂಧ್ರದಲ್ಲಿ ಹೋದರೆ ಯಾವ ಥರ ಸಿಗುತ್ತೋ ನಿಮಗೆ ಗುಂಟೂರು ಚಿಕನ್ನು, ಅದೇ ಥರ ಗುಂಟೂರು ಚಿಕನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಇದು ನಮಗೆ ಕೊಟ್ಟಿದ್ದಾರೆ, ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ. ಬನ್ನಿ ರಾಜು. ಎಷ್ಟು ಪ್ಲೇಟ್ ಇದೆ ನಿಮ್ಮ ಹೋಟ್ಲಲ್ಲಿ? ಎಷ್ಟಿದೆ ಇದು? 1 ಪ್ಲೇಟಾ 2 ಪ್ಲೇಟಾ? 2 ಪ್ಲೇಟ್. 2 ಪ್ಲೇಟ್ ಇದೆಯಾ? ಓಕೆ, ಒಳ್ಳೆ ಒಂದು ಗುಂಟೂರು ಚಿಕನ್ನ ಮಾಡಿದ್ದಾರೆ. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಒಳ್ಳೆ ಸಖತ್ತಾಗಿರೋದು ಗುಂಟೂರು ಚಿಕನ್ನು. ಸ್ವಲ್ಪ ರೆಸ್ಟೋರೆಂಟ್ ಶೈಲಲ್ಲಿ ಹೆಂಗೆ ಮಾಡ್ತಾರೆ, ನಾವು ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಯಾರು ನಿಮ್ಮ ಇವ್ರು ಬಂದಿರ್ಬೇಕಲ್ಲ, ನಿಮ್ಮ ಬಾಸು ಗೌಡ್ರು? ಬಂದಿದ್ದಾರೆ. ಬನ್ನಿ ಗೌಡ್ರೆ, ಬನ್ನಿ ಗೌಡ್ರೆ. ನಮಸ್ಕಾರ ಗೌಡ್ರೆ. ಸರ್. ಬನ್ನಿ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ ಗೌಡ್ರೆ. ಚಿನ್ನೇಗೌಡರು ಕಾಮಾಖ್ಯ ಹತ್ರ ವೈಶಾಲಿ ಹೋಟೆಲ್ ಕೆಲಸ ಮಾಡ್ತಾಯಿದ್ರು. ಐಡಿಯಾ ಬಂತು, ನಾವೇ ಯಾಕೆ ಹೋಟ್ಲು ಮಾಡಬಾರ್ದು, ಸಿಕ್ಕಾಪಟ್ಟೆ ಸಖತ್ತಾಗಿ ನಡೆಯುತ್ತೆ, ನಾವೇ ಇಷ್ಟೊಂದು ಜನಕ್ಕೆ ಮೇಂಟೈನ್ ಮಾಡ್ತೀವಿ, ನಾವು ಹೋಟ್ಲು ಮಾಡ್ಕೊಳಕ್ಕಾಗಲ್ವಾ ಅಂದ್ಕೊಂಡಿದ್ದೆ. ಇಮಿಡಿಯೇಟಾಗಿ ಶುರು ಮಾಡಿದ್ರು, ರೆಸ್ಟೋರೆಂಟ್ ಶುರು ಮಾಡಿದ್ದಾರೆ. ಒಳ್ಳೆ ಅಡುಗೆನ ಮಾಡ್ತಾಯಿದ್ದಾರೆ. ತುಂಬ ಜನ ಇಷ್ಟಪಟ್ಟು ತಿಂತಾಯಿದ್ದಾರೆ. ಅದೇ ತುಂಬ ಇಂಪಾರ್ಟೆಂಟು. ಯಾಕಂದರೆ ಆ ಎಕ್ಸ್ಪೀರಿಯನ್ಸ್ನ ನಮ್ಮ ಬಿಸ್ನೆಸ್ಸಲ್ಲಿ ಆಗ್ತಾಗಲೇ ಗೊತ್ತಾಗೋದು ನಾವೇನು ಮಾಡಿದ್ದೀವಿ ಅಂತ. ಆಲ್ ದಿ ಬೆಸ್ಟ್, ಚೆನ್ನಾಗಾಗಲಿ. ನಿಮ್ಮ ರಾಜು ಅವರು ಒಳ್ಳೆ ಚಿಕನ್ ಮಾಡಿದ್ದಾರೆ, ಟೇಸ್ಟ್ ಮಾಡ್ತೀರಾ? ಒಂದು ಒಳ್ಳೆ ಚೆನ್ನಾಗಿ ಮೂವಿಂಗ್ ಸರ್, ಡೈಲಿ. ಹೌದಾ? ಇದು ಚೆನ್ನಾಗಿ ಹೋಗುತ್ತಾ? ಹೋಮ್ ಡೆಲಿವರಿ ಅಲ್ಲದೆ ಫ್ಯಾಮಿಲಿ ರೆಸ್ಟೋರೆಂಟ್ ನಮ್ಮದು. ಹೌದಾ? ಹಾಗೆ ಎಲ್ಲ ಫ್ಯಾಮಿಲಿ ಚೆನ್ನಾಗಿ ಲೈಕ್ ಮಾಡ್ತಾರೆ. ವೆರಿ ಗುಡ್. ಇದು ಫ್ಯಾಮಿಲಿ ರೆಸ್ಟೋರೆಂಟ್ ಅಂದ್ರೆ ನಿಮ್ಮದು? ಹೌದು, ಫ್ಯಾಮಿಲಿ ರೆಸ್ಟೋರೆಂಟು. ಓಕೆ. ರೀಸೆಂಟಾಗಿ ಮಾಡಿದ್ದೀವಿ. ಎಷ್ಟು ದಿನ ಆಯಿತು ಮಾಡಿ? ಸುಮಾರು ಈಗ ಒಂದು 2 months ಆಯಿತು. ಬಟ್ ನಾವು 13 yearsಯಿಂದ ಕಾಮಕ್ಕೆ ವೈಶಾಲ್ಯ ಮಾಡಿದ್ದು. ಓಕೆ. ಎಲ್ಲೊಂದು ಟ್ರೈ ಮಾಡೋಣ ಅಂತ ಮಾಡ್ದೋ. ಒಳ್ಳೇದು, ಚೆನ್ನಾಗಿ ಒಳ್ಳೇದಾಯ್ತು. ಫ್ಯಾಮಿಲಿಗೋಸ್ಕರ ನೀಟಾಗಿ ಮಾಡಿದ್ದೀವಿ. ನೋಡಿ, ನಿಮ್ಮ ಹೋಟ್ಲು ಥರನೇ ಮಾಡಿದಾರೆ ನಮ್ಮ ಹುಡುಗ ಅಂತ. ರಾಜು ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ನಮ್ಮದೆಲ್ಲ ಫ್ರೀ ಹೋಮ್ ಡೆಲಿವರಿ ಇದೆ. ಮತ್ತು ಒಳ್ಳೆ ಹುಡುಗರು ಇಟ್ಟಿದ್ದೀವಿ ಎಲ್ಲ ಕಡೆ. ಸಪ್ಲೈ ಮಿನಿಮಮ್ 10-15 minutes ಒಳಗಡೆ ಕಳಿಸೋ ಥರ ಮಾಡಿದ್ದೀವಿ. 2 members ಇಟ್ಟಿದ್ದೀವಿ. ಫ್ಯಾಮಿಲಿ ಬಂದು? ಹೌದು, ಫ್ಯಾಮಿಲಿ ಆಲ್ಸೋ. ನೋ ಡ್ರಿಂಕ್ಸ್ ಸಪ್ಲೈ ಇಲ್ಲ. ಅದು ಚೆನ್ನಾಗಿ ನಡೀತಾ ಇದೆ. ಬೆಳಗ್ಗೆ ಕಾಲು ಸೊಪ್ಪು ದೋಸೆ ಇಡ್ಲಿ ಸ್ಟಾರ್ಟ್ ಆಗುತ್ತೆ 7 ಗಂಟೆಗೆ. ಮಧ್ಯಾಹ್ನ ಎಲ್ಲ ಮುದ್ದೆ ಪರೋಟ ಎಲ್ಲ ಸಿಗುತ್ತೆ. ಜೊತೆ ನಮ್ಮ ಬಿರಿಯಾನಿ ಫೇಮಸ್ ಇದೆ. ಡೈಲಿ ಒಂದು 20 kg ತನಕ ಓಡ್ತದೆ ಬಿರಿಯಾನಿ. ಹೌದು, ವೆರಿ ಗುಡ್. ಚೆನ್ನಾಗಿ ಮೂವಿಂಗ್ ಇದೆ. ನಮ್ಮ ಮುಂದೆ ಚೆನ್ನಾಗಾಗಲಿ, ಬಂದು ನಿಮ್ಮ ಹತ್ರ ಎಲ್ಲರೂ ಬಂದು ಟೇಸ್ಟ್ ನೋಡಲಿ ಅಂತ. ತುಂಬ ಚೆನ್ನಾಗಿದೆ. ಎಲ್ಲಿ ಅಡುಗೆ ಚೆನ್ನಾಗಿರುತ್ತೋ ಅಲ್ಲಿ ಜನ ಬಂದೇ ಬರ್ತಾರೆ. ಹೌದು. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸರ್. ಎಲ್ಲಿ ಟೇಸ್ಟ್ ಇರುತ್ತೋ ಅಲ್ಲಿ ನಮ್ಮದು ಆಂಧ್ರ ಸ್ಟೈಲ್ ಇದೆ, ಚೈನೀಸ್ ಇದೆ, ಮತ್ತು ಇಂಡಿಯನ್, ನಾರ್ತ್ ಇಂಡಿಯನ್ ಇರುತ್ತೆ, ತಂದೂರಿ ಇರುತ್ತೆ. ಸಂಜೆ 6:30 ಮೇಲೆ ತಂದೂರಿ ಇರುತ್ತೆ. ತಂದೂರಿ ರೋಟಿ, ನಾನ್ ಕುಲ್ಚಾ ಆ ಥರ ಎಲ್ಲ ಇರುತ್ತೆ. ಮತ್ತು ಎಲ್ಲ ಪ್ರತಿಯೊಂದು ಐಟಮು ಸಿಗೋ ಥರ ಮಾಡಿದ್ದೀವಿ. ಹೇಳಿ ನಿಮ್ಮ ಹೋಟ್ಲು ಫೋನ್ ಹೇಳಿ. ನಮ್ಮದು ಫೋನ್ ನಂಬರ್ 9880 9880 464 464 284. ನಮ್ಮ ಕಾಮಾಖ್ಯಗಿಂತ ಕೆಳಗೆ ಬಂದರೆ ಅಬ್ಬಯ್ಯನವರು ಸ್ಟುಡಿಯೋ, ನಾಯ್ಡು ಲೇಔಟು, ಇಲ್ಲಾನು ಒಳ್ಳೆ ಒಂದು ಹೋಟ್ಲು ಬೇಕು ಅಂದರೆ, ಯಾಕಂದ್ರೆ ಎಲ್ಲೆಲ್ಲಿರೋರು ಎಲ್ಲ ಬರೋದು ಬೇರೆ, ಸುತ್ತಮುತ್ತ ಇರೋರಿಗೆ ಇಲ್ಲಿ ಹೋಟ್ಲ್ ಇರೋದು ಗೊತ್ತಿರಲ್ಲ. ಒಳ್ಳೆ ಅದ್ಭುತವಾದಂಥ ರುಚಿ ಕೊಡ್ತಾ ಇದ್ದಾರೆ. ತುಂಬ ಸಕ್ಕತ್ತಾಗಿದೆ. ಚೆಫ್ ಕೂಡ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ಗೌಡ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜು. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮಾಡಿದ್ದೀರಾ ಸರ್. ಆಲ್ ದಿ ಬೆಸ್ಟ್. ಇನ್ನೊಂದೆರಡು ಐಟಮ್ ಕೊಡ್ತೀನಿ, ಮಾಡಿ. ಕಂಪಲ್ಸರಿ. ಥ್ಯಾಂಕ್ ಯು ಸರ್. ಓಕೆ. ಬರೆಯೋ ಹುಡುಗರಿಗೆ ಪೆನ್ ಕೊಡಬೇಕು, ಚೆನ್ನಾಗಿ ಮಾಡೋ ಅಡುಗೆಯವ್ರಿಗೆ ಚಾನ್ಸ್ ಕೊಡಬೇಕು, ಚೆನ್ನಾಗಿರೋರಿಗೆ ಎನ್ಕರೇಜ್ ಮಾಡಬೇಕು, ಅಡುಗೆ ಚೆನ್ನಾಗಿರಬೇಕು, ರುಚಿಯಾಗಿರಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬನಶಂಕರಿ ದೊನ್ನೆ ಬಿರಿಯಾನಿಯಿಂದ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ಒಂದು ಗುಂಟೂರು ಚಿಕನನ್ನು ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಮಾಡೋ ಕ್ರಮ ಚೆನ್ನಾಗಿತ್ತು. ಇವತ್ತೇ ನೋಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ.
ಗುಂಟೂರು ಚಿಕನ್ ಮಾಡೋ ವಿಧಾನ: ಬಾಣಲಿಗೆ ಚಿಕನ್, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ವಿನಿಗರ್, ಟೊಮೊಟೊ ಸಾಸ್, ಅಚ್ಚ ಖಾರದ ಪುಡಿ, ಕಲ್ಲುಪ್ಪು, ಕರಿಬೇವು, ನೀರು ಹಾಕಿ ಬಾಡಿಸಿ ಮುಚ್ಚಳ ಮುಚ್ಚಿ ಬೇಯಿಸಿ. ಒಂದು ಪ್ಯಾನಿಗೆ ಎಣ್ಣೆ, ಬೀಟ್ ಮಾಡಿಕೊಂಡ ಮೊಟ್ಟೆ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಕರಿಬೇವು, ಉಪ್ಪು, ಬೇಯಿಸಿಕೊಂಡ ಚಿಕನ್ ಹಾಕಿ ಚೆನ್ನಾಗಿ ಬಾಡಿಸಿ ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕಿ ಫ್ರೈ ಮಾಡಿದರೆ ಗುಂಟೂರು ಚಿಕನ್ ನಿಮ್ಮನೆಲ್ಲೂ ರೆಡಿ. ನಮ್ಮ ಇವತ್ತಿನ ಬುರುಳಿ ಮಿಲ್ಟ್ರಿ ಊಟ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ತಿಳಿಸಿ ಮಿಲ್ಟ್ರಿ ಊಟ ಕಾರ್ಯಕ್ರಮ ಮುಗಿಸ್ತೀವಿ. ಬೇಗ ಬನ್ನಿ. ಜೊತೆಗೆ ನಿಮ್ಮ ಅಕ್ಕಪಕ್ಕ ಇದ್ರೆ ಒಳ್ಳೆ ಹೋಟ್ಲಿದ್ರೆ, ನಾನ್ ವೆಜಿಟೇರಿಯನ್ ಹೋಟ್ಲು ತುಂಬ ಚೆನ್ನಾಗಿ ಮಾಡ್ತಾ ಇದ್ರೆ, ಒಳ್ಳೆ ಅಡುಗೆಯಲ್ಲಿ ಚೆನ್ನಾಗಿ ಸಿಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ನಮಗೆ ಬರ್ದು ಕಳಿಸಿ. ಖಂಡಿತವಾಗ್ಲೂ ಅವ್ರನ್ನೂ ನಮ್ಮ ಕಾರ್ಯಕ್ರಮ ಕರೆಸಿ ನಮ್ಮ ಮಿಲ್ಟ್ರಿ ಹೋಟ್ಲಲ್ಲಿ ಅವ್ರ ಅಡುಗೆ ಮಾಡಿಸಿ ನಿಮಗೂ ತೋರಿಸ್ತೀವಿ, ನಾವು ತಿಂತೀವಿ.